सूत्रभाष्यकृतौ वन्दे भगवन्तौ पुनः पुनः। जय गुरुदेव। ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಒಂದು ವಿಚಾರ ಸರಣಿಯಿಂದ ಅವರ ಒಂದು ಆಶೀರ್ವಾದದಿಂದ ಕೃಪಾ ಕಟಾಕ್ಷದಿಂದ ನಾವು ಪರಮಾರ್ಥ ಚಿಂತಾಮಣಿ ನೋಡುವಾಗಾಗ್ತಾ ಇದೆ. ನಿಜವಾಗ್ಲೂ ಪರಮಾರ್ಥ ಚಿಂತಾಮಣಿಯೇ ಮಣಿಯೇ ಇದು. ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದನ್ನು ಯಾರು ಮತ್ ಓದ್ತಾ ಸಾಧನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಒಂದು ಅನುಭಾವಿಗಳ ದೃಷ್ಟಿಯಿಂದ ಕೇಳಿರ್ಬೇಕಿದೆ. ಒಂದು ಈ ಪರಮಾರ್ಥ ಚಿಂತಾಮಣಿಯನ್ನು ಯಾರಿಗಾದರೂ ಕೊಟ್ಟು ಓದ್ಬಿಟ್ಟು ಏನು ಅರ್ಥ ಆಯಿತು ಅಂತ ಕೇಳಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ. ಅರ್ಥನೇ ಆಗೋದಿಲ್ಲ. ಇದು ಅವಸ್ಥಾತ್ರಯ ವಿಚಾರ ಮೊದಲೆತ್ಕೊಂತಾನೆ. ನಾನಂದರೆ ಯಾರು ವಿಚಾರ ಮಾಡಿದ್ದವ್ರಿಗೆ ಮಾತ್ರ ಗೊತ್ತಾಗುತ್ತಿದ್ದು. ನಾವು ಹಿಂದೆ ಪರಮಾರ್ಥ ಚಿಂತಾಮಣಿಯಲ್ಲಿ 83 ನಿದ್ರೆ ಎಂದರೆ ಬರಿಯ ಇರವು ಅಂತ ನೋಡಿದ್ವಿ. ಮತ್ತು ಅದರ ಬಗ್ಗೆ ಪ್ರಶ್ನೋತ್ತರಗಳ ರೂಪದಲ್ಲಿ ಮುಗೀತು. ನಾವು ಪುಸ್ತಕದ ನಾಲೆಡ್ಜ್ ಈ ಥರ ಇಟ್ಕೊಂಡ್ರೂ ಸಾಕಾಗೋದಿಲ್ಲ. ಏನು ಅರ್ಥ ಬರ್ತಾ ಇದೆ ಇಲ್ಲಿ? ಅನುಭವದಿಂದ ನೋಡ್ಬೇಕಿಲ್ಲಿ. ನೋಡ್ರಿ, ನಿದ್ರೆ ಅಂದ್ರೆ ಬರಿಯ ಇರವು. ಏನು ಅರ್ಥ ಆಗುತ್ತಿಲ್ಲ? ಈಗ ಇಲ್ಲಿ 2 ಪದಗಳಿದೆ. ಬರಿಯ ಇರುವು ಆತ್ಮನ ಅನುಭವ. ನೋಡ್ರಿ, 2 ದೃಷ್ಟಿಗಳಿದೆ ಇಲ್ಲಿ. ಇದು ಪರಮಾರ್ಥ ದೃಷ್ಟಿ, ಬರಿಯ ಇರುವು ಪರಮಾರ್ಥ ದೃಷ್ಟಿ. ನಿದ್ರೆ ಅಂದರೆ ವ್ಯವಹಾರ ದೃಷ್ಟಿ. ಹೆಂಗಿದೆ ನೋಡ್ರಿ. ನಿದ್ರೆ ಅಂತ ಬುದ್ಧಿ ಹೇಳೋದು. ನೀವು ಆತ್ಮನ್ ಕೇಳಿ, ಆತ್ಮ ಯಾವತ್ತಾದರೂ ನಿದ್ದೆ ಕಂಡಿದ್ದಾನ? ಎಚ್ಚರವನ್ನು ಕಂಡಿದ್ದಾನ? ನಿದ್ರೆಯನ್ನು ಕಂಡಿದ್ದಾನ? ಹೇಳಿ, ಕೇಳಿ. ಯಾವತ್ತಾದರೂ ಆತ್ಮನ್ನೇನಾದರೂ ಕೇಳಿದ್ರೆ ನಿದ್ದೆ ಅಂತಂದರೆ ಹಾಗಂದ್ರೆ ಏನು ಅಂತ ಕೇಳ್ತಾನೆ. ಮಾತಾಡಕ್ಕೆ ಬಂದರೆ ಎಚ್ಚರ ಅಂತಂದರೆ ಹಾಗಂದ್ರೆ ಏನು? ಕನಸಂದ್ರೆ ಹಾಗಂದ್ರೆ ಏನು ಅಂತ ಕೇಳುತ್ತೆ. ಯಾವುದು? ಆತ್ಮನ ಅನುಭವದಲ್ಲಿ ನಿಂತು ನೋಡ್ರಿ. ಎಷ್ಟು ಇದು ಅನುಭವದ ಮಾತಿದು. ಇಲ್ದಿದ್ರೆ ನಮ್ಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಅಲ್ಲ ಸ್ವಾಮಿ, ಎಚ್ಚರ, ಕನಸು, ನಿದ್ದೆ ಇದು ಬುದ್ಧಿ ಹೇಳೋದು, ಮನಸ್ಸು ಹೇಳೋದು, ವ್ಯವಹಾರದಿಂದ ಹೇಳೋದು. ಬಟ್ ನಮ್ಗೆ ಇದನ್ನು ಹಿಡ್ಕೊಂಡು ತೋರಿಸ್ದೇ ಇದ್ರೆ ನಮ್ಗೆ ಆತ್ಮನ ಗುರ್ಸಕ್ ಬರೋದೇ ಇಲ್ಲ. ಈ ಬುದ್ಧಿ ಆತ್ಮನ ಕಾಣಕ್ ಬರಲ್ಲ. ಬುದ್ಧಿ ಆಗ್ಲಿ, ಮನಸ್ಸಾಗ್ಲಿ, 19 ಮುಖಗಳಾಗ್ಲಿ, ಆತ್ಮನು ಎಚ್ಚರ, ಕನಸು, ನಿದ್ದೆ ಕಂಡೇ ಇಲ್ಲ. ಇದು ಅನುಭವದ ಮಾತು. ಹಗ್ಗ ಯಾವತ್ತಾದ್ರೂ ಹಾವನ್ನ ಕಂಡಿದೆಯಾ? ಹಾವಂದ್ರೆ ಏನು? ಹಗ್ಗದ ದೃಷ್ಟಿಯಿಂದ ಹಾವು ಇಲ್ಲವೇ ಇಲ್ಲ. 2 ಇದೆಯಾ ಅಲ್ಲಿ? ಹಾವು ಇದೆ, ಹಗ್ಗನೂ ಇದೆ. ಇದೆಯಾ ಸರ್? ಒಂದು ಡೌಟ್. ಕೇಳಿಮ್ಮ. ಇವಾಗ ಆತ್ಮನ ಕಂಡೇ ಇಲ್ಲ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀವಲ್ಲ ಸರ್. ಒಂದ್ ಟ್ರೈನ್, ಒಬ್ಬ ಸ್ಟೇಷನ್ ಮಾಸ್ಟರ್ ನಿಂತಿರ್ತಾನೆ, ಒಂದ್ ಟ್ರೈನ್ ಬರುತ್ತೆ ಹೋಗುತ್ತೆ. ಹಂಗಾದ್ರೆ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ, ಸ್ಟೇಷನ್ ಮಾಸ್ಟರ್ ಆತ್ಮ ಇರುತ್ತೆ, ಅದು ನೋಡ್ತಾ ಇರುತ್ತೆ, ಸುಮ್ನೆ ಎಚ್ಚರ ಬರುತ್ತೆ ಹೋಗುತ್ತೆ, ನಿದ್ದೆ ಬರುತ್ತೆ ಹೋಗುತ್ತೆ.
ಕನ್ಸ್ ಬರುತ್ತೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೆ ನಾನು ಆ ಟ್ರೈನ್ ಎಕ್ಸಾಂಪಲ್ ಇಂದ. ಅಂದ್ರೆ ಈಗ ನೀವು ಹೇಳಿದ್ ನೋಡಿದ್ರೆ ಅದು ಕೂಡ ಸೂಟ್ ಆಗಲ್ವಾ? ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ ಯು ಗಾಟ್ ದಿ ಪಾಯಿಂಟ್. ಹಿಂಗಿಡಿಬೇಕು ಇದನ್ನು. ಅಧ್ಯಾರೋಪ ದೃಷ್ಟಿ, ವ್ಯವಹಾರ ದೃಷ್ಟಿ. ನಿಜವಾಗ್ಲೂ ಆತ್ಮ ಎಚ್ಚರವನ್ನು ಕಂಡಿಲ್ಲ, ನಿದ್ದೆಯನ್ನು ಕಂಡಿಲ್ಲ, ಕನಸನ್ನು ಕಂಡಿಲ್ಲ. ಮತ್ತೆ ಹೇಳ್ತಿರಲ್ಲ ಸರ್ ನೀವೇ, ಹೌದು ತಿಳಿಸ್ಕೊಡೋದಕ್ಕೆ ಹೇಳ್ತೀವಿ. ನೀವು ಅನುಭವದಲ್ಲಿ ನಿಂತು ನೋಡ್ರಿ, ಹೇಳ್ರಿ ನಿದ್ದೆ ತೋರಿಸ್ರಿ ನನಗೆ. ಬಾ, ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ಇದು ತುಂಬ ಇದು ಕಷ್ಟ ಇದೆ. ಇದು ಫಸ್ಟ್ ಆಫ್ ಆಲ್ ಹೇಳಿದ್ರೆ ಕನ್ವಿನ್ಸ್ ಆಗದೆ ಇರ್ಬೋದು. ಇದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಸಾಕ್ಷಿ, ನೀವೇನು ಹೇಳಿದ್ರು ಅದನ್ನು ಸಾಕ್ಷಿ ಅಂತ ತಗೊಳ್ರಿ. ಈಗ ನೀವು ಹೇಳಿದ್ರಲ್ಲ ಕರೆಕ್ಟಾಗಿದೆ ಪಾಯಿಂಟ್. ಸಾಕ್ಷಿ ಸಾಕ್ಷ್ಯ, ವಿಷಯಿ ವಿಷಯಿ ಎರಡೂ ಇದೆ. ಹಗ್ಗ ಹಾವು ಎರಡು ಇದೆಯಾ? ನಾನು ಪ್ರಶ್ನೆ ಕೇಳ್ತೇನೆ. ಇಲ್ಲ ಇಲ್ಲ ಅಲ್ಲಿ. ಮತ್ತೆ ನೀವು ಹಾವು ಹಗ್ಗ ಹಾವು ಎರಡಿಲ್ಲ ಅಂತಿರಲ್ಲ ಸರ್. ಹೌದು, ಯಾವಾಗ ಎರಡಿಲ್ಲ? ಹಗ್ಗವನ್ನು ಕಂಡಾಗ ಎರಡಿಲ್ಲಪ್ಪ, ಆವಾಗ ಗೊತ್ತಾಗುತ್ತೆ. ಮೊದಲು ಅವನ ದೃಷ್ಟಿಯಿಂದ ಹಾವೇ ಸತ್ಯ ಅಲ್ಲ, ಅವನೇನು ಎರಡೇ ಹೇಳಲ್ಲ. ಅವನು ಗೊತ್ತಿರೋದು ಹಾವು ಸತ್ಯ, ಹಗ್ಗ ಗೊತ್ತೇ ಇಲ್ಲ ಅವನಿಗೆ. ಈ ಮನಸ್ಸಿಗೆ ಪ್ರಪಂಚ ಗೊತ್ತು, ಎಚ್ಚರ ಗೊತ್ತು, ನಿದ್ದೆ ಗೊತ್ತು, ಹೊರತು ಆತ್ಮನ ಕಂಡಿಲ್ಲ, ಕಾಣೋದು ಇಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತೆ ಈ 19 ಮುಖಗಳಿಗೆ ಆತ್ಮನ ನೋಡೋಕೆ ಬರುತ್ತಾ? ಬರೋದಿಲ್ಲ. ಎಂದಾದರೂ ಕಾಣಕ್ ಸಾಧ್ಯನಾ? ಈ ಗಾಢನಿದ್ರೆಯಲ್ಲಿ ಇರ್ತೀವಿ ನಾವು, ಆತ್ಮನಾಗಿರ್ತೀವಿ. ಈ 19 ಮುಖಗಳು ಯಾವ್ದು ಇರುತ್ತೆ ಹೇಳ್ರಿ? ಅಲ್ಲಿ ಇರಲ್ಲ. ನಾನಿವಾಗ ಗಾಢನಿದ್ರೆ ಅಂತ ಹೇಳದೆ ಇದ್ರೆ ಅಲ್ಲಿ ನಿಂತ್ಕೊಳ್ಳೋಕ್ ಮೊದಲು ಅವನಿಗೆ ನಿದ್ದೆ ಗೊತ್ತು, ಆತ್ಮ ಗೊತ್ತಿಲ್ಲ. ನಾನು ಅದನ್ನೇ ಉಪಯೋಗಿಸ್ಬೇಕು. ಹಗ್ಗ ಕಂಡವನಿಗೆ ಹಾವು ಅಂತ ಹೇಳದೆ ಇದ್ರು ನಡೆಯುತ್ತೆ. ಈಗ ಹಗ್ಗ ಕಾಣದೆ ಇರೋವನಿಗೆ ಅವನು ಹೇಳ್ತಾ ಇದ್ದಾನೆ ಹಾವು ಅಂತ, ನಾನು ಅದನ್ನು ಹಿಡ್ಕೊಂಡೇ ಹೋಗ್ಬೇಕು. ಏನಪ್ಪ ನೀನು ಹೇಳಿದ್ದು? ಹಾವು ಕಂಡ್ಯಾ ನೀನು? ಅಚ್ಚೆ ಹಾವಿಲ್ಲ ಕಣೋ ಅಲ್ಲಿ ಅಂತ ನಾವು. ಈಗ ಇವನಿಗೆ ಹಾವು ಬಿಟ್ಟರೆ ಹಗ್ಗ ಕಂಡಿಲ್ಲ ಇವನು. ಹಾಗೇ ನಾವು ಆತ್ಮನ ಕಂಡಿಲ್ಲ. ನಮಗೇನು ನಿದ್ರೆ, ಎಚ್ಚರ, ಕನಸು, ಇದನ್ನೇ ಹಿಡ್ಕೊತೀವಿ ನಾವು. ಇಲ್ಲಿ ಏನು ಹೇಳಕ್ ಬಂದಿದ್ದಾರೆ ಅಂತಂದ್ರೆ, ನಿದ್ರೆ ಅಂದ್ರೆ ಬರೀ ಇರವು ಅಂತ ಹೇಳಿದ್ರು. ಇದರ ಅರ್ಥ ಏನು? ಈಗ ನಾವು ಗಾಢ ನಿದ್ರೆಯಲ್ಲಿದ್ದಾಗ ನನಗೆ ನಿದ್ರೆಯಲ್ಲಿದ್ದೇನೆ ಅಂತ ಅನುಭವ ಆಗುತ್ತಾ? ಪ್ರಶ್ನೆ ಹೇಳಬೇಕು, ಟಕ್ ಟಕ್ ಅಂತ ಉತ್ತರ ಆಗುತ್ತಾ? ನಾನು ನಿದ್ರೆ ಅನುಭವಿಸ್ತಾ ಇದ್ದೀನಿ, ನಿದ್ರೆನ ಕಾಣ್ತಾ ಇದ್ದೀನಿ, ನಿದ್ರೆ ಇದೆ ಅನ್ಸುತ್ತಾ? ಇಲ್ಲ, ಅನ್ಸೋದಿಲ್ಲ. ಯಾಕೆ ಗೊತ್ತಾ? ಆತ್ಮನಾಗಿರ್ತೀವಲ್ಲಿ. ಅಲ್ಲಿ ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಇರಲ್ಲ, ಅದಕ್ಕೇನು ಗೊತ್ತಾಗಲ್ಲ. ಇನ್ಸ್ಟ್ರೂಮೆಂಟ್ಸು ಇರಲ್ಲ, ಪ್ರಪಂಚ ನಿಜವಾಗ್ಲೂ ಇಲ್ಲ. ಅದಕ್ಕೋಸ್ಕರ ಅಲ್ಲ ಅನ್ಸಲ್ಲ. ಹೋಗ್ಲಿ, ಅಲ್ಲಿ ಬಿಟ್ಬಿಡ್ರಪ್ಪ, ನಿದ್ದೆ ಬಿಟ್ಬಿಡ್ರಿ. ನೀವು ಮನಸ್ಸನ್ನು ಇಟ್ಕೊಂಡೇ ವಿಚಾರ ಮಾಡೋಣ. ಈ ಕನಸಿದೆಯೇನಪ್ಪ? ಕನಸಿನ ಶರೀರ ಇದೆಯಾ? ಕನಸಿನ ಪ್ರಪಂಚ ಇದೆಯಾ? ನಾ ಪ್ರಶ್ನೆ ಕೇಳ್ತೇನೆ, ಏನು ಹೇಳ್ತೀರ? ಕನಸಿದೆಯಾ? ಕನಸಿನ ಪ್ರಪಂಚ ಇದೆಯಾ? ಕನಸಿನ ಭಿಕ್ಷುಕನಿದ್ದಾನ? ಕನಸಿನಲ್ಲಿ ಅವನು ಹೊಟ್ಟೆ ಹಸುವಾಗ್ತಾ ಇತ್ತು, ಅದಿದೆಯಾ? ಪ್ರಪಂಚ ಇದೆಯಾ? ಅಲ್ಲೂ ಎಲ್ಲ ಪೂರ್ತಿ ಪ್ರಪಂಚ ಎಲ್ಲ ಇತ್ತಲ್ಲ, ಅದು ಈಗ ಇದೆಯಾ? ನಾನು ಪ್ರಶ್ನೆ ಕೇಳ್ತೀನಿ, ಏನು ಹೇಳ್ತೀರಪ್ಪ? ಇಲ್ಲ. ಎಚ್ಚರ ಇದೆ, ಇಲ್ಲ. ಕರೆಕ್ಟ್. ಯಾಕಿಲ್ಲ? ಯಾಕಿಲ್ಲ?
ಒಂದ್ ಅವಸ್ಥೆ ಇದ್ದಾಗ ಇನ್ನೊಂದು ಇರಲ್ಲ. ಅದ ಸರಿ. ಅಂದ್ರೆ ಕನಸು ಸತ್ಯವ ಅಂತ ನಾನು ಅದ್ ಕೇಳ್ತಾ ನಿಜವಾಗ್ಲೂ ಇಲ್ಲ, ಅದ್ ಸುಳ್ಳು. ಅದು ಕನಸು ನಿಜವಾಗಿಯೂ ಇಲ್ಲ. ಹಗ್ಗ ಕಂಡಾಗ ಹಾವಿರಲ್ಲ, ಎಚ್ಚರ ಕಂಡಾಗ ಕನಸಿರೋಲ್ಲ. ಹೋಗ್ಲಿ, ಕನಸನ್ನು ಇವಾಗ ಸತ್ಯ ಅಂತ ಅಂದ್ರಪ್ಪ, ನೋಡೋಣ. ಆವಾಗ ಬಿಟ್ಬಿಡಿ, ಆವಾಗ ಸತ್ಯವಾಗಿತ್ತು ಒಪ್ಕೊಂತೀನಿ. ಈಗ ನಿಮ್ಮ ಕನಸಿನಲ್ಲಿ ಕಂಡಿದ್ದು, ಮಾಡಿದ್ದು, ಭಿಕ್ಷೆ ಎತ್ತುತ್ತಾ ಇದ್ದಿದ್ದು, ಆ ಶರೀರವಾಗಲಿ, 19 ಮುಖಗಳಾಗಲಿ, ಪ್ರಪಂಚವಾಗಲಿ, ಕಾಲ ದೇಶ ಆಗಲಿ ತೋರಿಸ್ ಏನಂತ ಹೇಳ್ತೀರಪ್ಪ? ನೀವು ಏನು ಹೇಳ್ತೀವಿ? ಇವಾಗ ನಾವೇನು ಹೇಳ್ತೀವಿ? ಯಾರನ್ನಾದರೂ ಕೇಳ್ರಿ, ಅದೊಂದು ಸುಳ್ಳು ಅಂತೀವೋ ಇಲ್ವೋ? ನೋಡ್ರಿ, ಏನಂತೀವ? ಅದು ಸುಳ್ಳು ಅಂತಂದ್ರೆ ಒಂದೇ, ಕನಸು ನಿಜವಾಗ್ಲೂ ಇಲ್ಲ ಸಾರ್, ಅಲ್ಲಿ ಏನೇನೂ ನಡೀಲಿಲ್ಲ ಸಾರ್. ಕರೆಕ್ಟ್ ತಾನೆ? ಇದನ್ನೇ ಹೇಳೋದು ಮಲತಾಯಿ ಟ್ರೀಟ್ಮೆಂಟ್ ಅಂತ. ಯಾಕೆ? ಎಚ್ಚರಕ್ಕೆ ಬಂದಾಗ ಕನಸು ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಅದು ಇಲ್ಲ. ಹೋಗ್ಲಿ, ಇನ್ನೆಲ್ಲಾದ್ರೂ ಇರುತ್ತೇನಪ್ಪ? ಹೋಗ್ಲಿ, ತಿರ್ಗಾ ನಾನೇನಾದರೂ ನಾಳೆ ಕನಸ್ಕೋದ್ರೆ ಅದೇ ಪ್ರಪಂಚ ತಿರ್ಗಾ ಬರುತ್ತಾ ಅಂತ ಪ್ರಶ್ನೆ ಕೇಳ್ತೇನೆ. ಏನು ಹೇಳ್ತೀರಾ? ನಾಳೆ ಇನ್ನೊಂದು ಕನಸ್ಕೋಗ್ತೀನಪ್ಪ, ಸೇಮ್ ನಿಮಗೆ ಪ್ರಪಂಚ ಕಂಟಿನ್ಯೂಷನ್ ಬರುತ್ತಾ? ಹಿಂದೆ ಆಗಿದ್ದ ಕನಸಿನಲ್ಲಿ, ಇವತ್ತಾಗಿದ್ದ ಕನಸು, ನಿನ್ನೆ ಆಗಿದ್ದ ಕನಸಿನಲ್ಲಿ, ಮತ್ತು ಇವತ್ತು ಮರಕ್ಕೆ ಮುಂತೇನೆ ಕನಸು ಬೀಳುತ್ತೆ ಅಂತ ಇಟ್ಕೊಳ್ರಿ, ಅದೇ ಪ್ರಪಂಚ ಅಲ್ಲಿ ಬರುತ್ತಾ ಅಂತ ಕೇಳ್ತೇನೆ. ಏನು ಹೇಳ್ತೀರಾ? ಏನು ಹೇಳ್ತೀರಾ? ಇಲ್ಲ, ಬರುತ್ತಿಲ್ಲ. ಯಾಕೆ? ಯಾಕೆ ಅಂತ ಗೊತ್ತಿದೆ ಉತ್ತರ. ಸುಳ್ಳು ಸುಳ್ಳು ಮತ್ತೆ ಅದು ಎಲ್ಲಿ ಬರಕ್ ಸಾಧ್ಯ? ಕರೆಕ್ಟ್ ತಾನೆ? ಈಗ ನಾನು ಕನಸಿನಲ್ಲಿದ್ದಾಗ ಎಚ್ಚರದ ಪ್ರಪಂಚ, ಎಚ್ಚರದ ಶರೀರ ಎಲ್ಲಿರುತ್ತೆ ಅಂತ ಪ್ರಶ್ನೆ. ನಾನು ಕನಸು ಕಾಣುವಾಗ ಇರಲ್ಲ ತಾನೆ? ಇರಲ್ಲ ತಾನೆ? ಮತ್ತೆ ಇವಾಗ ಎದ್ದಿದ ತಕ್ಷಣ, ನಾನು ಎಚ್ಚರಕ್ಕೆ ಬಂದಿದ ತಕ್ಷಣ ನಿನ್ನೆ ಪ್ರಪಂಚನೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತೇನಲ್ಲ, ಸರಿಯಾ? ಇದನ್ನೇ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡ್ತಾ ಇಲ್ಲ, ಪಕ್ಷಪಾತ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ. ಅದೇನು, ಎಚ್ಚರಕ್ಕೆ ಮಾತ್ರ ನಿಮಗೆ ಬೆಲೆ ಕೊಡ್ತೀರಾ, ಕನಸಿಗೆ ಯಾಕೆ ಬೆಲೆ ಕೊಡೋದು? ಕನಸಿಂದ ಇವಾಗ ನೋಡ್ರಿ, ಕನಸಿಂದು ನಾನು ಕೇಳಿದ ತಕ್ಷಣ ಚೆನ್ನಾಗಿ ಒಪ್ಕೊಂಡ್ಬಿಡ್ತೀವಿ ಅದು ಸುಳ್ಳಂತ. ಯಾಕೆ? ಎಚ್ಚರ ಇದ್ದಾಗ ಕನಸಿನ ಪ್ರಪಂಚ ಎಲ್ಲೂ ಇರೋಲ್ಲ. ಕನಸಿನ ಪ್ರಪಂಚ ಅಂದರೆ ಸೆಟ್ ಪೂರ್ತಿ. ಕನಸಿದ್ದಾಗ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ? ಇರೋಲ್ಲ. ಕರೆಕ್ಟ್ ತಾನೆ? ಈಗ ನಾನು ನಿದ್ದೆಯಿಂದ ಎದ್ದ ಮೇಲೆ ನಿನ್ನೆ ಕಂಡ ಪ್ರಪಂಚವೇ, ನಿನ್ನೆ ಇದ್ದ ಶರೀರವೇ ಇವತ್ತು ತೋರ್ತಾ ಇದೆ ಅಂತ ಹೇಳ್ತೇನಲ್ಲ, ಏನ್ ನ್ಯಾಯ? ಅನುಭವದಿಂದ ನಾವು ನೋಡ್ತಾ ಇದ್ದೀವ? ಪ್ರಶ್ನೆ ಅಂದ್ಕೊಳ್ರಿ. ಹಿಂಗೆ ನೋಡಬೇಕು. ಸಾಕ್ಷಿಯಿಂದ ನೋಡೋದು ಅಂದರೆ ಹಿಂಗೆ ನೋಡಬೇಕು. ಈಗ ನಿದ್ದೆ ನಿದ್ದೆಯಲ್ಲ, ಮತ್ತು ನಿದ್ದೆ ಅಲ್ಲ ಅಂದರೆ ಮತ್ತದು ಏನು? ಆತ್ಮನೇ ಸ್ವಾಮಿ. ಹಗ್ಗ ಹಾವಲ್ಲ, ಮತ್ತದು ಏನು? ಹಗ್ಗವೇ ಸ್ವಾಮಿ. ಅದೇ ರೀತಿ ನಿದ್ರೆಯಲ್ಲ, ಮತ್ತದು ಏನು? ಆತ್ಮ. ಈಗ ನಾನು ನಿದ್ರೆಯಲ್ಲಿ ನಿದ್ರೆ ಅಲ್ಲ, ಎಚ್ಚರಕ್ಕೆ ಬಂದ ಮೇಲೆ ಅಲ್ಲಂತೂ ನನಗೆ ನಿದ್ರೆ ಅಂತಲೂ ಗೊತ್ತಾಗಲ್ಲ, ಆದರೆ ಆತ್ಮನಾಗಿರ್ತೀನಲ್ಲಿ. ಇಲ್ಲಿ ಬಂದ ಮೇಲೆ ನಿದ್ರೆಯಲ್ಲ ಅಂತ ಹೇಳ್ತೇನೆ ತಿಳ್ಕೊಳ್ರಿ. ಇದು ಅನುಭವದ ಮಾತು. ಅನುಭವದಲ್ಲಿ ನಿಂತವ್ರಿಗೆ ಗೊತ್ತಾಗುತ್ತೆ. ಇಲ್ದಿದ್ದರೆ ನಮ್ಗೇನಾಗುತ್ತೆ ಅಂತಂತಂದರೆ, ಈಗ ನಾವು ತಿಳ್ಕೊಂಡ್ವಲ್ಲ ಹಂಗೆ ಕರೆಕ್ಟ್ ಅನಿಸುತ್ತೆ. ಇವಾಗ ದಿವ್ಯಾ ಅವ್ರು ಹೇಳಿದ್ರಲ್ಲ, ಹಂಗೆ ಕರೆಕ್ಟ್ ಅಂತಾನೆ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ, ಸಾಕ್ಷಿ ಸಾಕ್ಷ್ಯ, ವಿಷಯಿ ವಿಷಯ, ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಹೇಳ್ತಾ ಇರ್ತೀವಿ. ಒಂದು ಅನುಭವದ ಮಾತು,
ಇನ್ನೊಂದು ವ್ಯವಹಾರದ ಮಾತು. ಈ ಮನಸ್ಸು ಬುದ್ಧಿ ನಿದ್ದೆ ಅಂತ ಕರೆಯುತ್ತೆ. ಈಗ ನಿದ್ದೆ ಅಲ್ಲದೆ ಇದ್ದರೆ ನಿದ್ರೆ ಅಲ್ಲ. ಯಾಕೆ? ಆತ್ಮನಾಗಿ ಉಳ್ಕೊಂಡಿದ್ವಲ್ಲಿ. ಹಾಗಾದರೆ ಎಚ್ಚರ ಕನಸು ಅದನ್ನು ಇಟ್ಕೋಣ ಹೋಗ್ಲಿ. ನನ್ನ ಪ್ರಶ್ನೆ, ಎಚ್ಚರ ಆಯ್ತಪ್ಪ, ನಿಮ್ಮ ನಿದ್ದೆ ಆತ್ಮ ಅಂತ ಕರ್ಕೊಂಬೇಡ. ಹಾಗಾದರೆ ಎಚ್ಚರ ಕನಸು ಏನು? ಎಚ್ಚರ ಇವಾಗಿದೆ, ನಾನು ಅನುಭವಿಸ್ತಾ ಇದ್ದೀನಿ, ಕನಸು ಕಾಣ್ತಾ ಇದ್ದೀನಿ, ಹಾಗಿಟ್ಕೋಣ ಹೋಗ್ಲಿ. ಒಪ್ಕೊಂತೀರಾ? ಕರೆಕ್ಟ್ ತಾನೆ? ನಿದ್ದೆಯಲ್ಲಿದ್ದಾಗ ನನಗೆ ನಿದ್ರೆ ಅಂತ ಗೊತ್ತಾಗಲ್ಲ, ಆಯಿತು, ನಿದ್ರೆ ಅಲ್ಲ, ಮತ್ತೇನದು? ಆತ್ಮನೇ. ಈಗ ಎಚ್ಚರ ಅಂತ ಇಟ್ಕೋಣ, ಕನಸಂತ ಇಟ್ಕೋಣ. ಓಕೆ, ಇಲ್ಲೇನಾಗ್ತಾ ಇದೆ? ಅಲ್ಲಿ ನಿದ್ರೆಯಲ್ಲಿ ಹೇಳಿದ್ರು. ಈಗ ಎಚ್ಚರದಲ್ಲಿ ಸಾಕ್ಷ್ಯ ಇವಾಗ ದಿವ್ಯಾ ಅವರು ಹೇಳಿದ್ರಲ್ಲ, ಟ್ರೈನ್ ಮಾಸ್ಟರ್ ಇರ್ತಾನೆ, ಅವನು ಸಾಕ್ಷಿಯಾಗಿರ್ತಾನೆ. ಒಂದು ಟ್ರೈನ್ ಬಂತು ಹೋಯ್ತು, ಇನ್ನೊಂದು ಟ್ರೈನ್ ಬಂತು ಹೋಯ್ತು, ಇನ್ನೊಂದು ಟ್ರೈನ್ ಬಂತು ಹೋಯ್ತು, ಅವನು ಸಾಕ್ಷಿಯಾಗಿರ್ತಾನೆ. ಎಚ್ಚರ ಬಂತು ಹೋಯ್ತು, ಕನಸು ಬಂತು ಹೋಯ್ತು, ನಿದ್ದೆ ಬಂತು ಹೋಯ್ತು. ಆದ್ದರಿಂದ ಆ ಸ್ಟೇಷನ್ ಮಾಸ್ಟರ್ ಥರ ಆತ್ಮನು ಸಾಕ್ಷಿಯಾಗಿದ್ದಾನೆ ಅಂತ. ನೀವು ಎಚ್ಚರ ಕನಸುಗಳಲ್ಲಿ ಹಂಗೆ ಹೇಳಿ ಬೇಕಾದ್ರೆ. ಯಾಕೆ? ಆತ್ಮನೂ ಇದ್ದಾನೆ, ಪ್ರಪಂಚವೂ ಇದೆ, ಆತ್ಮನ ಎದುರುಗಡೆ ಪ್ರಪಂಚವೂ ಇದೆ, ಒಪ್ಕೋಬಹುದು. ನಿದ್ದೆಯಲ್ಲಿ ಪ್ರಪಂಚ ಇದೆಯಾ? ದೇಶ ಇದೆಯಾ? ಕಾಲ ಇದೆಯಾ? ಅಲ್ಲಿ ಶರೀರ ಇದೆಯಾ? ಇಲ್ಲ. ಅಲ್ಲಿ ವಿಷಯಗಳೇ ಇಲ್ಲದೆ ಇದ್ದ ಮೇಲೆ ಸಾಕ್ಷಿಗೇನು ಬೆಲೆ? ಮತ್ತೆ ಸಾಕ್ಷಿ ಅಂತ ಯಾಕೆ ಹೇಳಬೇಕಲ್ಲಿ? ಹೇಳಬಾರ್ದಲ್ಲಿ. ಆದ್ದರಿಂದ ಅದು ಅವಸ್ಥೆ ಅಲ್ಲ. ಇಲ್ಲಿ ಬೇಕಾದ್ರೆ ಹೇಳಲಿ, ಎಚ್ಚರ ಕನಸಿನಲ್ಲಿ ಸಾಕ್ಷ್ಯ ಒಪ್ಕೊಂತೀನಿ, ಅದನ್ನೇ ಹೇಳಿದ್ದು. ನಿನ್ನೆಲ್ಲ ಅದರದೇ ವಿಚಾರ ಮಾತಾಡಿದ್ದವರು. ನಿದ್ದೆಯಲ್ಲಿ ವಿಷಯಗಳೇ ಇಲ್ಲ. ಈಗ ಒಂದು ಬೆಳಕಿರುತ್ತೆ, ಬೆಳಕಿನ ಒಂದು ರೂಮ್ ಇರುತ್ತಪ್ಪ, ರೂಮ್ನಲ್ಲಿ ನೋಡಿ, ಇವಾಗ ರೂಮ್ನಲ್ಲಿ ಎಷ್ಟೊಂದು ವಸ್ತುಗಳಿರುತ್ತೆ, ಬೆಳಕಿದೆ, ಅಲ್ಲೇನಿದೆ? ಬೆಳಕು ಇದೆ. ಅದನ್ನು ನೀವು ಸಾಕ್ಷಿ ಅಂತ ಕರೀರಿ, ಸ್ಟೇಷನ್ ಮಾಸ್ಟರ್ ಅಂತ ಕರೀರಿ. ಆ ಬೆಳಕಿನಲ್ಲಿ ತೋರುವಂಥ ವಸ್ತುಗಳಿದೆ. ಈಗ ವಸ್ತುಗಳನ್ನೆಲ್ಲ ನಾನು ತೆಗೆದಾಕ್ಬಿಡ್ತೀನಿ, ಅಲ್ಲಿ ಏನೂ ಇಲ್ಲ. ಬೆಳಕಿದೆಯೋ ಇಲ್ವೋ? ಇದೆ. ಅಂದರೆ ಅಲ್ಲಿ ಸಾಕ್ಷಿ ಮಾತ್ರ ಇದೆ. ಇದು ಕೂಡ ಹದ್ಯಾರೋಪವೇ. ಅಲ್ಲಿ ಗಾಢ ನಿದ್ರೆಯಲ್ಲಿ ಬರೀ ಸಾಕ್ಷಿ ಇದೆ ಅಂತ ಹೇಳಬಹುದಲ್ಲ ಅಂತ ಪ್ರಶ್ನೆ ಬಂದಿತ್ತು. ಅನುಭವದಿಂದ ನೋಡ್ರಿ, ನಿಜ. ಈ ದೃಷ್ಟಿಯಿಂದ ನೋಡ್ಬಿಟ್ರೆ ನೀವು ಹಂಗೆ ಹೇಳ್ಬೋದು, ಅಲ್ಲಿ ವಿಷಯ ಇಲ್ಲ ಸ್ವಾಮಿ, ವಿಷಯೀ ಇದೆ, ಆತ್ಮ ಇದ್ದಾನೆ, ವಿಷಯಗಳಿಲ್ಲ. ಪ್ರಪಂಚ ಎಚ್ಚರ ಕನಸಿನಲ್ಲಿದ್ದಂಗೆ ಇಲ್ಲ. ಆದರೆ ಸಾಕ್ಷ್ಯ, ಆಬ್ಜೆಕ್ಟ್, ಸಬ್ಜೆಕ್ಟ್, ವಿಷಯ ಒಪ್ಕೊಂತೀವಿ. ನಿದ್ದೆಯಲ್ಲಿ ಯಾವುದೂ ಇಲ್ಲ, ಆದರೆ ಸಾಕ್ಷಿ ಮಾತ್ರ ಇರ್ತಾನೆ ಅಂತ ಹೇಳ್ತೀವಲ್ಲ, ಇದು ಅಧ್ಯಾರೋಪದಿಂದ ಹೇಳೋದು. ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಅದನ್ನೇ ಅವರು ಹೇಳಿದ್ದು. ಹಿಂದೆ ನಾವು ಹೇಳಿದ್ದಲ್ವಾ, ಅದನ್ನು ಸ್ವಲ್ಪ ನೆನೆಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ತಾಳಿ, ಅದನ್ನು ಒಂದ್ಸಾರಿ ಓದ್ತೀನಿ, ತುಂಬ ಇಂಪಾರ್ಟೆಂಟು. ನಿಜವಾಗಿ ಅಲ್ಲಿ ಯಾವ ವಿಷಯವೂ ಇಲ್ಲದ್ದರಿಂದ ನಿದ್ದೆಯಲ್ಲಿ ಸರಿಯಾಗಿ ನೋಡಿದ್ರೆ ನಿದ್ರೆಯನ್ನು ನಾವು ಅರಿಯುತ್ತೇವೆಂಬುದು ತಪ್ಪು ಭಾವನೆ ಆಗಿರುತ್ತದೆ. ನಾನು ಎಚ್ಚರಕ್ಕೆ ಬಂದಾಗ ಹೇಳ್ತೀನಿ, ನಿದ್ದೆನ ಅರಿತಾ ಇದ್ದೆ ಅಂತ. ಅದು ಎಚ್ಚರಕ್ಕೆ ಬಂದ ಮೇಲೆ ಹೇಳೋದು. ಆದರೆ ನಿದ್ರೆಯಲ್ಲಿ ನಾನು ನಿದ್ರೆಯನ್ನು ಅರಿತಾ ಇದ್ದೀನಿ, ತ್ರಿಪುಟಿ ಇರುತ್ತಾ?
ದ್ವೈತ ಇರುತ್ತಾ, ಕಾಲದೇಶ ಇರುತ್ತಾ, ಕಾರ್ಯಕಾರಣ ಭಾವ ಇರುತ್ತಾ? ಇರೋಲ್ಲ. ಏಕೆಂದ್ರೆ ಅಲ್ಲಿ ಅರಿಯೋದಿಕ್ಕೆ ವಿಷಯವೇ ಇಲ್ಲ. ಎಚ್ಚರದಲ್ಲಿರೋ ಹಾಗೆ ಪ್ರಪಂಚ ಇಲ್ಲವೇ ಇಲ್ಲ. 19 ಆಧ್ಯಾತ್ಮಿಕ ಆದಿಭೌತಿಕ ಎಂಥದ್ದು ಇಲ್ಲ, ಅಲ್ಲಿ ಏನೇನೂ ಇರಲಿಲ್ಲ. ಇದು ನನ್ನ ಅನುಭವ ಎಂದು ನಾವು ಹೇಳುವುದು ಕೂಡ ಎಚ್ಚರದಲ್ಲಿ ನಮ್ಗೆ ಆಗುವ ಈ ದ್ವೈತಕ್ಕೆ ಹೋಲಿಸಿ ನಾವು ಹೇಳ್ತಾ ಇರ್ತೀವಿ. ಅದು ದ್ವೈತಕ್ಕೆ ಹೋಲಿಸಿ ಹೇಳೋದು ಅಂದರೆ ಯಾವುದು? ಮನಸ್ಸು ಬುದ್ಧಿ ಉಪಯೋಗಿಸ್ತೀವಿ. ನಿಜವಾಗಿ ಅಲ್ಲಿ ಯಾವ ವಿಷಯವೂ ಇಲ್ಲದ್ದರಿಂದ, ಆಬ್ಜೆಕ್ಟ್ಸ್ ಇಲ್ಲದ್ದರಿಂದ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಅರ್ಥ ಎಂಥದ್ದು? ವಿಷಯಗಳೂ ಇರುವುದಿಲ್ಲ. ನೋಡ್ರಿ ಹೆಂಗಿದೆ. ಯಾವಾಗ ಆಬ್ಜೆಕ್ಟ್ಸ್ ಇಲ್ಲವೋ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಅರ್ಥ ಎಂಥದ್ದು? ಇದನ್ನೇ ಅದ್ವೈತ ಫಿಲಾಸಫಿ ಅಂತ ಅನ್ನೋದು. ಅಲ್ಲಿ ಅದಿತ್ತು ಇದಿಲ್ಲ, ಪ್ರಶ್ನೆನೇ ಇಲ್ಲ ಅಲ್ಲಿ. ಅಲ್ಲ, ನಿಮಗೆ ಹಾವು ತೋರುವಾಗ ಹಗ್ಗ ಇರುತ್ತೆ, ಆಮೇಲೆ ಹಗ್ಗ ಇದ್ದಾಗ ಹಾವಿರಲ್ಲ, ಹಿಂಗೇನಾದರೂ ಇರುತ್ತೇನೋ? ನೀವು ತಪ್ಪಾಗಿ ತಿಳ್ಕೊಂಡಾಗಲೂ ಹಾವಿರಲ್ಲ, ಹಗ್ಗ ಅಂತ ಸರಿಯಾಗಿ ತಿಳ್ಕೊಂಡಾಗಲೂ ಹಾವಿರಲ್ಲ. ಹಾಗಾದರೆ ನೀವು ತಿಳ್ಕೊಂಡ ಮೇಲೆ ತಿಳ್ಕೊಳ್ಳೋಕ್ಕೂ ಮೊದಲು ಹಾವು ಎಲ್ಲಿತ್ತು? ಸ್ವಾಮಿ, ಹಾವು ಹಗ್ಗದ ಒಳಗಡೆ ಸೇರ್ಕೊಂಡಿತ್ತು. ನೀವು ಹಗ್ಗ ಅಂತ ತಿಳ್ಕೊಂಡಾಗ ಹಾವು ಹೊರಗಡೆ ಹೊರಟೋಯ್ತು. ಒಪ್ಕೊಂತೀರಾ? ಯಾರಾದರೂ ಒಪ್ಕೊಂತೀರಾ ಇದನ್ನ? ನೋಡಿ, ಸೌಭಾಗ್ಯ ಅವರು, ಅಮ್ಮ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಎಕ್ಸಾಂಪಲ್ಲೇ ತಗೊಳ್ಳಿ. ಹಗ್ಗ ಅಂತ ಗೊತ್ತಾಯ್ತು, ಹಾವು ಎಲ್ಲೂ ಹೋಯ್ತು? ಮೊದಲು ನಾನು ಹಾವು ಅಂತ ಅಂದ್ಕೊಂಡಾಗ ಹಗ್ಗ ಗೊತ್ತಿರಲಿಲ್ಲ, ಹಗ್ಗ ಅಂತ ಗೊತ್ತಾಯ್ತು. ಹಾಗಾದರೆ ಗೊತ್ತಾಗಿದ ತಕ್ಷಣ ಹಾವು ಎಲ್ಲೋಯ್ತು? ಸ್ವಾಮಿ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಹಾವಿನಿಂದ ಹಗ್ಗ ಹೊರಗಡೆ ಓಡೋಯ್ತು ಸ್ವಾಮಿ. ತಿರ್ಗಾ ಬಂದರೆ ಏನು ಮಾಡ್ತೀರಾ? ಸಾಯಿಸ್ಬೇಕಾ? ನಗ್ತೀವಿ, ಬೇಕಾಗಿಲ್ಲ. ಹಾಗಾದರೆ ನೀವು ನಿದ್ದೆಯಲ್ಲಿದ್ದಾಗ ಪ್ರಪಂಚ ಎಲ್ಲಿತ್ತು ಅಂತ ಪ್ರಶ್ನೆ. ಅದನ್ನೇ ಹಿಂದೆ ಬೇರೆ ರೀತಿಯಲ್ಲಿ ಹೇಳಿದ್ದು. ನಾನು ನಿದ್ದೆ ಮಾಡಿದಾಗ ಪ್ರಪಂಚವೆಲ್ಲವೂ ನಿದ್ರೆಯ ಒಳಗಡೆ ಬಂದು ಸೇರಿರುತ್ತೆ. ಇದು ಶಾಸ್ತ್ರನೇ ಹೇಳುತ್ತೆ. ಅದನ್ನು ಚೆನ್ನಾಗಿ ಗಮನಿಸ್ಬೇಕು. ಇವತ್ತೆಲ್ಲ ಅನುಭವದ ವಿಚಾರ ಮಾತಾಡ್ತಾ ಇರೋದು. ಪ್ರಪಂಚ ಇರಿದ್ರು ನಮಗ್ ಗೊತ್ತಾಗೋದಿಲ್ಲ. ನಿದ್ದೆ ಒಳಗೆ ನಮ್ಗೇನು ಗೊತ್ತಾಗೋದಿಲ್ಲ. ಬೇರೆ ಪ್ರಪಂಚದಲ್ಲಿ ಇರ್ತೀವಿ ನಾವು. ಎಲ್ಲಿ? ನಿದ್ರೆ ಒಳಗಡೆನಾ? ನಿದ್ರೆ ಒಳಗಡೆ ಪ್ರಪಂಚದಲ್ಲಿ, ಬೇರೆ ಪ್ರಪಂಚದಲ್ಲಿ ಇರ್ತೀವಾ? ಅಷ್ಟೇ. ಯಾವ ಪ್ರಪಂಚದಲ್ಲಿ ಇರ್ತೀರಾ? ಬೇರೆ ಪ್ರಪಂಚ ಇನ್ಯಾವ್ದು ಇರುತ್ತಮ್ಮ ನಿದ್ರೆಯಲ್ಲಿ? ನಿದ್ರೆಯಲ್ಲಿ ಅದೇ ಬೇರೆ ಪ್ರಪಂಚ ಅಂದ್ರೆ ಅದು ಸುಳ್ಳಿನ ಪ್ರಪಂಚ ಅಷ್ಟೇ. ಇನ್ನು ಕನಸಿನಲ್ಲಿ ಸುಳ್ಳಿನ ಪ್ರಪಂಚ ಹೇಳಿ. ನಿದ್ರೆಯಲ್ಲಿ ಸತ್ಯವಾಗಿರೋ ಎಚ್ಚರ ಸತ್ಯವಾಗಿದೆ ಅಂತ ನಾವು ಇಟ್ಕೊಂಡು ಕನಸನ್ನ ಸುಳ್ಳು ಅಂತ ಅನ್ಬೇಕು. ನಿದ್ರೆಯಲ್ಲಿ ಎರಡೂ ಇಲ್ಲ, ಯಾವ ಪ್ರಪಂಚವೇ ಇಲ್ಲ ಅಲ್ಲಿ. ಈಗ ನಿದ್ದೆಯಲ್ಲಿ ಎಚ್ಚರದಲ್ಲಿರೋ ಜನಕ ಮಹಾರಾಜನ ಶರೀರವಾಗ್ಲಿ ಅಥವಾ ಇವಾಗ ನನಗಿರೋ ಈ ಶರೀರ ಆಗ್ಲಿ ಅಲ್ಲಿ ಇರುತ್ತಾ ನಿದ್ರೆಯಲ್ಲಿ? ಕನಸಿನಲ್ಲಿರುವಂತ ಭಿಕ್ಷುಕರ ಶರೀರ ಇರುತ್ತಾ ನಿದ್ರೆಯಲ್ಲಿ? ಇರೋದಿಲ್ಲ. ಹೋಗ್ಲಿ, ನನ್ನ ಹೆಂಡತಿ ಮಕ್ಳು ಇರ್ತಾರ ನಿದ್ರೆ, ಕನಸಿನಲ್ಲಿರ್ಬೋದು. ನನ್ನ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ನಿದ್ರೆಯಲ್ಲಿ ಇರುತ್ತಾ? ಯಾವುದು ಇರೋದಿಲ್ಲ. ಹೋಗ್ಲಿ, ಸೂರ್ಯ ಚಂದ್ರ ನಕ್ಷತ್ರಗಳು ಇರುತ್ತಾ? ಏನು ಗೊತ್ತಾಗೋದೇ ಇಲ್ವಲ್ಲ. ಎಲ್ಲ ಇರುತ್ತೆ, ನಮ್ಗೇನು ಗೊತ್ತಾಗೋದಿಲ್ಲ, ಎಲ್ಲ ಇರುತ್ತೆ. ಅಮ್ಮ, ನೀವಿದ್ದಾಗಿದ್ದಕ್ಕೆ ಇವಾಗ ಬಂದಿದ್ದೀರ ಪಾಪ, ನಿಮ್ಗಿದು ವಿಚಾರ ಕೇಳಿ ಅಮ್ಮ.
ಆದ್ರಿಂದ ನಿದ್ರೆಯಲ್ಲಿ ಏನೂ ಇರೋದಿಲ್ಲ ಅಂತ ನಾವೇ ಹೇಳ್ತೀವಿ. ಕನಸಿನಲ್ಲಿ ಹೋಗ್ಲಿ, ಕನಸಿನಲ್ಲಿ ಎಚ್ಚರದಲ್ಲಿರೋ ಪ್ರಪಂಚದ ಯಾವ್ದಾದ್ರೂ ಬರುತ್ತಾ? ಕನಸಿಗೆ ಬರೋದಿಲ್ಲ. ಆದ್ರೆ ಈ ಅವಸ್ಥಾತ್ರಯದ ಹೆಗ್ಗುರ್ತು ಹೇಳುವಾಗ ಇದನ್ನ ಹೇಳಿದ್ರು, ಆಯಾ ಅವಸ್ಥೆಗಳಿಗೆ ಆಯಾ ಪ್ರಪಂಚ ಕಟ್ಟು ಬಿದ್ದಿರುತ್ತೆ. ಹಾಗಂದ್ರೆ ಎಚ್ಚರದ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದು ಕನಸಿನ ಪ್ರಪಂಚಕ್ಕೆ ಬರಕ್ಕಾಗೋದಿಲ್ಲ. ಕರೆಕ್ಟ್ ತಾನೆ? ಈಗ ಜನಕ ಮಹಾರಾಜ ಕನಸಿಗೆ ಬರಕ್ಕಾಗಲ್ಲ, ಇದ್ರ ನೆನಪೇ ಇರಲ್ಲ. ಹೋಗ್ಲಿ, ಕನಸಿನ ಪ್ರಪಂಚದ್ದು ಅಲ್ಲಿ ಕಟ್ಟು ಬಿದ್ದಿರುತ್ತೆ, ಅದು ಎಚ್ಚರಕ್ಕೆ ಬರಕ್ಕಾಗೋದಿಲ್ಲ. ಕರೆಕ್ಟ್ ತಾನೆ? ಹೌದು, ಬರಕ್ಕಾಗಲ್ಲ. ಕನಸಿನಲ್ಲಿ 10 ಲಕ್ಷ ಲಾಟ್ರಿ ಹೊಡಿತು, ಎತ್ಕೊಂಡ್ಬಂದ್ ಖರ್ಚು ಮಾಡಕ್ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಇಲ್ಲಿ ಹೆಗ್ಗುರ್ತು, 5 ಹೆಗ್ಗುರ್ತುಗಳನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕ್ಬೇಕು. ಈಗ ಎಚ್ಚರದ ಪ್ರಪಂಚ ಕನಸಕ್ ಬರಕ್ಕಾಗಲ್ಲ, ಕನಸಿನ ಪ್ರಪಂಚ ಎಚ್ಚರಕ್ಕೆ ಬರಕ್ಕಾಗೋದಿಲ್ಲ. ಹಾಗಿದ್ಮೇಲೆ ನಾನು ಮಲಕೊಂಡಾಗ ಎಚ್ಚರದ ಪ್ರಪಂಚ ನಿದ್ದೆಯ ಒಳಗಡೆ ಬಂದು ಸೇರ್ಕೊಂಡಿತ್ತು ನೋಡ್ರಿ. ದಯವಿಟ್ಟು ನೀವು ನೋಟ್ ಹಾಕಿ. ನಿಮ್ಮ ಕಡೆ ಸ್ವಲ್ಪ ಕನ್ನಡ ಜಾಸ್ತಿ ಬರ್ತಾ ಇದೆಯಮ್ಮ, ಇಲ್ದಿದ್ರೆ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಕೇಳಿಸೋದಿಲ್ಲ. ಇಲ್ಲಿ ನೋಡ್ರಿ, ಕಟ್ಟು ಬಿದ್ದಿದೆ. ಎಚ್ಚರದ ಪ್ರಪಂಚ ಎಚ್ಚರ ಕಟ್ಟು ಬಿದ್ದಿದೆ, ಕನಸಿನ ಪ್ರಪಂಚ ಕನಸಿಗೆ ಕಟ್ಟು ಬಿದ್ದಿದೆ. ಪ್ರಪಂಚ ಅಂದ್ರೆ ನೀವು ಅರ್ಧ ಡಜನ್ ತಗೊಂಡ್ಬಿಡ್ಬೇಕು. ಹಾಗಿದ್ಮೇಲೆ ನಾನು ನಿದ್ದೆಯಲ್ಲಿದ್ದಾಗ ಎಚ್ಚರದ ಪ್ರಪಂಚ ಏನಾಗಿತ್ತು ಅಂತ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಏನ್ ಹೇಳ್ತೀರಾ? ನಾನು ನಿದ್ದೆನಲ್ಲಿದ್ದಾಗ ಅಲ್ಲಿ ಪ್ರಪಂಚ ಇಲ್ಲ, ಮತ್ತೆ ಹಾಗಾದ್ರೆ ಎಚ್ಚರದ ಪ್ರಪಂಚ ಏನಾಗಿತ್ತು? ಉತ್ತರ ಹೇಳಬೇಕಿಲ್ಲ. ಕನಸ್ತರ ಇದು ಇಲ್ವೇ ಇಲ್ಲ, ಸುಳ್ಳು, ಅದಕ್ಕೆ ಇರ್ಲಿಲ್ಲ. ಇಲ್ಲ, ಹೋಗಿ ನಾವು ನಿಜ ಕರೆಕ್ಟ್. ಅಷ್ಟು ದೂರ ಹೋಗೋದು ಬೇಡ, ಇನ್ನೂ ಒಂದು ಮೆಟ್ಲು ಕೀಳ್ದು ಯೋಚನೆ ಮಾಡ. ಹೋಗ್ಲಿ, ನಾನು ಕನಸಿನಲ್ಲಿದ್ದಾಗ ಎಚ್ಚರದ ಪ್ರಪಂಚ ಕನಸಿಗೆ ಬರಕ್ಕಾಗುತ್ತಾ? ಇಲ್ಲ, ಬರಲ್ಲ. ಮತ್ತೆ ಎಲ್ಲಿರುತ್ತೆ ಎಚ್ಚರದ ಪ್ರಪಂಚ? ಇಲ್ಲ, ಅದಿಲ್ಲ. ಹಂಗ ತಗೋಬೇಕು. ಯಾಕೆ? ಈಗ ಕನಸಿಲ್ವಲ್ಲ, ನಿಮ್ ಕನಸಿನ ಪ್ರಪಂಚ ಎಲ್ಲಿದೆ ಅಂತ ಕೇಳ್ತೀನಿ, ಏನ್ ಹೇಳ್ತೀರಾ? ಈಗ ಕನಸಿಲ್ಲ, ಕನಸಿನ ಪ್ರಪಂಚ ಎಲ್ಲಿ ಅಂತ ಕೇಳ್ತೀನಿ, ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಅದಿಲ್ಲ, ಅದು ಸುಳ್ಳು ಅಂತ ಹೇಳ್ತೀವಿ. ಅದ್ ನಡೆದಿದ್ದೇ ಸುಳ್ಳು ಆಕ್ಚುಲಿ ಅಂತ ಹೇಳ್ತೀವಿ. ಈಗ ಕನಸಿನಲ್ಲಿದ್ದಾಗ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ? ಕರೆಕ್ಟ್, ಹಂಗೆ ತಗೋಬೇಕು. ಅಲ್ಲಿಗೆ ಆತ್ಮ ಸತ್ಯ, ಮಿಕ್ಕಿರದೆಲ್ಲ ಸುಳ್ಳು. ಇಲ್ಲಿ ಹಳಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮಧ್ಯೆ ಬಂದಿದ್ದೇ ಏನೇನೋ ಹೇಳುತ್ತೆ. ಈಗ ತಾನೇ ದಿವ್ಯಾ ಅವ್ರು ಹೇಳಿದ್ರಲ್ಲ, ಸ್ಟೇಷನ್ ಮಾಸ್ಟರ್ ತರ ಅಂತ. ಏನ್ ಬೇಕಾದ್ರೂ ಹೇಳಿ, ನಾವು ಅನುಭವವನ್ನು ಕಾಣದೆ ತಿರ್ಗಾ ಎಚ್ಚರಿಕೆ ಬಂದ ಮೇಲೆ ಸೇಮ್ ಪ್ರಪಂಚ ಇರುತ್ತಲ್ಲ, ಕಂಟಿನ್ಯೂಟಿ ಇರುತ್ತಲ್ಲ. ಅದಕ್ಕೆ ಕೇಳಿದ್ದು. ಈಗ ಕಂಟಿನ್ಯೂಟಿ ಇರುತ್ತೆ ಅಂತಿರಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಈಗ ನೀವು ಕನಸನ್ನು ಒಂಥರ ನೋಡ್ತೀರಾ, ಎಚ್ಚರವನ್ನು ಯಾಕೆ ಇನ್ನೊಂದ್ ಥರ ನೋಡ್ತೀರಾ? ಅದನ್ನ ನಾನು ಕೇಳ್ತೀನಿ. ಹೀಗೆ ನಾಳೆ ನೀವು ಮತ್ತೆ ಕನಸ್ಗೆ ಹೋಗ್ತೀರಾ, ಇದೇ ಪ್ರಪಂಚ ಏನ್ ಅರ್ಥ ಆಯ್ತು ಅಂದ್ರೆ, ಇಲ್ಲ ಕನ್ಸ್ ಕಂಟಿನ್ಯೂ ಆಗಲ್ಲ. ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಹಿಂಗ್ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದೇ ದೀರ್ಘಕಾಲದ್ದು ಸುಳ್ಳು ಇದು ಆಕ್ಚುಲಿ. ಅಷ್ಟೇ. ಏನಂದ್ರೆ ಕನ್ಸಲ್ಲೂ ಕೂಡ ಒಂದೊಂದ್ಸತಿ ಎಷ್ಟೋ ವರ್ಷ ಆದಂಗ ಆಗ್ಬಿಟ್ಟಿರುತ್ತೆ, ನೆನ್ನೆ ಆದಂಗೆ ಮೊನ್ನೆ ಆದಂಗೆ ಎಲ್ಲ. ಅದೇ ತರ ಅಜ್ಞಾನದಲ್ಲ ಒಂಥರ ದೀರ್ಘಕಾಲದ ಅಜ್ಞಾನ. ಕರೆಕ್ಟ್.
ನನ್ಗೆ ಇನ್ನೊಂದ್ ಏನ್ ಅನಿಸ್ತಂದ್ರೆ ಒಂದ್ ಅಜ್ಞಾನದೊಳಗಡೆ ಮತ್ತೆ ಕನ್ಸು ನಿದ್ದೆ ಅನ್ಕೊಂಡು ಕನ್ಸೊಳಗ್ ಕನ್ಸು ಬಿದ್ದಂಗ್ ಇದೆಲ್ಲ ಅಷ್ಟು ಅಜ್ಞಾನದಲ್ಲಿ ಇದೀವೇನೋ ಅನ್ನಿಸ್ತಾ ಇದೆ. ಅಷ್ಟೇ. ಈಗ ಎಚ್ಚರವನ್ನು ನೀವು ಹಾಗೆ ಟ್ರೀಟ್ ಮಾಡಬೇಕು. ಎಚ್ಚರ ಸತ್ಯ ಅಲ್ಲ. ಇಲ್ಲಿ ಶ್ರುತಿಯಲ್ಲಿ ನಿದ್ರೆಯಲ್ಲಿ ಪ್ರಪಂಚವು ಬರಿಯ ಇರುವಿನಲ್ಲಿ ಬೆರ್ತೋಗಿದೆ ಅಂತ ಶ್ರುತಿನೇ ಹೇಳ್ತಾ ಇದೆಯಲ್ಲ ಸ್ವಾಮಿ, ಮತ್ತಿನ್ನೇನು ಸ್ವಾಮಿ ಅಂತ ನಾವು ಪ್ರಶ್ನೆ ಕೇಳ್ತೀವಿ. ಆದರೆ ಶ್ರುತಿಯಾಗಲಿ ಅನುಭವಸ್ಥಿಗಳು ಯಾಕೆ ಹೇಳ್ತಾರೆ ಇದನ್ನ ನೋಡ್ರಿ, ಅಲ್ಲೇ ಅದು ಬರ್ದಿದೆ, ಅಲ್ಲಿ ಸೇಮ್ ಕ್ವಶನ್ ಬರುತ್ತೆ ಇಲ್ಲಿ. ಈಗ ಎಚ್ಚರದ ಪ್ರಪಂಚ ಕನಸಕ್ಕೆ ಬರಲ್ಲ, ಕನಸಿನ ಪ್ರಪಂಚ ಎಚ್ಚರಕ್ಕೆ ಬರೋಲ್ಲ, ಡೆಫಿನೆಟ್ ಇದು. ಈಗ ಅಂಥದ್ದು ನಾನು ಮಲ್ಕೊಂಡಾಗ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ? ಅದಕ್ಕೋಸ್ಕರ ಯಾಕೆ ಗೊತ್ತಾ, ಎಲ್ಲೂ ಇರೋದಿಲ್ಲ, ಅದು ಕನಸಿನ ಥರನೇ ಎಲ್ಲೂ ಇರಲ್ಲ. ನಾವು ಕನಸನ್ನು ನೋಡೋಂಗೆ ಎಚ್ಚರದ ಪ್ರಪಂಚ ನೋಡೋಕೆ ಬಂತು ಅಂದರೆ ನಿಮ್ಗೆ ಅರ್ಧ ವೈರಾಗ್ಯ ಬಂತು ಅಂತ. ಅವಾಗ ಏನು ಮಾಡ್ತೀವಿ? ಈ ಗೋಪಾಲ್ ಕೇಳಿದ್ರಲ್ಲ, ಅದೇ ಸರಿ ಸ್ವಾಮಿ, ನಿಜ ನೀವು ಹೇಳ್ದಂಗೆ ಒಪ್ಕೊಂಬೇಡ. ನಾನು ನಿದ್ದೆನಲ್ಲಿದ್ದಾಗ ಎಚ್ಚರದ ಪ್ರಪಂಚ ಇಲ್ಲ, ಕನಸಿನ ಪ್ರಪಂಚನೂ ಇಲ್ಲ. ಎದ್ದ ಮೇಲೆ ಇದು ಮತ್ತೆ ಕಂಟಿನ್ಯೂಷನ್ ಇರುತ್ತಲ್ವಾ ಅಂತ ಹೇಳ್ತಲ್ಲ, ಇದು ಯಾವ್ದು ಹೇಳೋದು ಅಂತ? ಎಚ್ಚರದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಮಾತೃತ್ವ. ನೋಡ್ರಿ ಹೆಂಗಿದೆ. ನೀವು ಅದನ್ನ ಮಾತ್ರ ಕೇಳಕ್ಕೆ ಹೋಗ್ಬಾರ್ದು, ಅನುಭವದಿಂದ ನೋಡ್ರಿ. ಅನುಭವದಿಂದ ಹೇಗೆ ನೋಡೋದು? ನಿದ್ದೆಗೆ ಬಿಟ್ಬಿಡಿ. ಈಗ ಕನಸಿನ ಪ್ರಪಂಚ ಇದೆಯಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತೀವಿ. ಏನದು? ಇಲ್ಲ ಸ್ವಾಮಿ, ಸುಳ್ಳು. ನಿಜವಾಗಲೂ ಕನಸಿನ ಪ್ರಪಂಚ ಅನ್ನೋದು ಎಲ್ಲೂ ಇಲ್ಲ ಸ್ವಾಮಿ. ಈಗಿಲ್ಲ ಅಲ್ಲ, ಕಾಣುವಾಗ್ಲೂ ಇಲ್ಲ. ಹೋಗ್ಲಿ, ಇವಾಗಿದೆಯಾ? ಇವಾಗಂತೂ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ ಇಲ್ಲವೇ ಇಲ್ಲ ಅಂತ. ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವು, ಮೊದಲು ಅನ್ಕೊಂಡಿದ್ದೆ ಹಾವು ಅಂತ, ಇಲ್ಲ ಹಗ್ಗ ಅಂತ ಗೊತ್ತಾದ್ಮೇಲೆ ಇನ್ನೇನು ಪ್ರಶ್ನೆ ಬರುತ್ತಾ? ಅಪ್ರಾಣೆಗೂ ಇಲ್ಲ. ಎಚ್ಚರಕ್ಕೆ ಬಂದಮೇಲೆ ಕನಸು ಸತ್ಯ ಅಂತ ಯಾರಾದರೂ ಹೇಳ್ತಾರ? ಹೇಳೋದಿಲ್ಲ. ಕರೆಕ್ಟ್ ತಾನೆ? ಎಚ್ಚರ ಕನಸು ತಕ್ಕಡಿಲ ತೂಕ ಮಾಡಿ ಅಂತ ಹೇಳಿದ್ದೀವಲ್ಲ, ಎಲ್ಲ ಕರೆಕ್ಟ್ ತಾನೆ? ಇದು ಸೂಕ್ಷ್ಮವಾಗಿದೆ. ಈಗ ಕನಸು ಕಾಣುವಾಗ ನಿಮ್ಮ ಎಚ್ಚರದ ಶರೀರ ಎಲ್ಲಿರುತ್ತೆ? ಜನಕ ಮಹಾರಾಜನ ಶರೀರ ಎಲ್ಲಿರುತ್ತೆ? ಎಲ್ಲಿರುತ್ತೆ ಗೋಪಾಲ್ ಹೇಳಬೇಕು. ಜನಕ ಮಹಾರಾಜನ ಶರೀರ ಎಲ್ಲಿರುತ್ತೆ ಕನಸು ಕಾಣುವಾಗ, ಅವನು ಭಿಕ್ಷುಕನಾಗಿದ್ದಾಗ ಎಲ್ಲಿರುತ್ತೆ? ಹಲೋ ಗೋಪಾಲ್, ಯಾರಾದ್ರೂ ಬೇರೆಯವ್ರಾದ್ರೂ ಹೇಳಿ. ಸರ್ ಅದ್ ಇರಲ್ಲ. ಆದ್ರೆ ಒಂದ್ ಡೌಟ್, ಇವಾಗ ಕನ್ಸಲ್ಲೇ ಬೆಡ್ ವೆಟ್ಟಿಂಗ್ ಮಾಡೋರೆಲ್ಲ ಹೇಳೋ ಒಂದೇ ರೀಸನ್ ಕನ್ಸಲ್ ಮಾಡ್ತಾ ಇದ್ದೆ ಇಲ್ಲ ಆಗೋಯ್ತು ಅಂತ, ಅದಂಗೆ ಸರ್? ಹಾ, ಅದ್ರ ಎಫೆಕ್ಟ್ ಅದಿರುತ್ತೆ ಎಲ್ಲ. ಈಗ ಬೆಡ್ ವೆಟ್ಟಿಂಗ್ ಬಿಟ್ಬಿಡಿ, ಅಲ್ಲಿ ಹುಲಿ ಕಾಣ್ತಾರೆ, ಇಲ್ಲಿ ಎದುರ್ಕೊಂಡು ಜ್ವರನೂ ಬಂದ್ಬಿಡುತ್ತೆ ಮಕ್ಕಳಿಗೆ ಕೆಲವು ಸಲ. ಆ ಹಾರ್ಟ್ ಬೀಟ್ ಜೋರಾಗತ್ತೆ. ಇವಾಗ ನಮಗೆ ಕನಸಿನಲ್ಲಿ ಬೆಟ್ಟದ ಮೇಲಿಂದ ಬಿದ್ದಂಗಾಗುತ್ತೆ, ಸತ್ತೋಗ್ಬಿಟ್ನೇನೋ ಅಂತ ಅನ್ಸುತ್ತೆ. ಟಕ್ ಅಂತ ಎಚ್ಚರ ಆಗ್ಬಿಡುತ್ತೆ. ನಾವು ನೋಡ್ಕೊಳ್ಳಿ, ನಿಮ್ಮ ಹಾರ್ಟ್ ಡವ ಡವ ಹೊಡ್ಕೊತಾ ಇರುತ್ತೆ. ಹಬ್ಬ ಸದ್ಯ ನನಗೇನು ಸತ್ತಿಲ್ಲ ಹಂಗ ಅನ್ಸುತ್ತೆ ನಮಗೆ. ಇದನ್ನ ಹಿಡ್ಕೊಂಡು ನಾವು, ಇದೆಲ್ಲ ಮನಸ್ಸು ಬುದ್ಧಿ ಇದೆ ಚೇಷ್ಟೆಗಳು, ಇದನ್ನ ಹಿಡ್ಕೊಂಡು ನಾವು ತತ್ವ ನೋಡೋಕೆ ಹೋಗ್ಬಾರ್ದು. ನಾವೇನ್ ಮಾಡಬೇಕು ಅಂತಂದ್ರೆ, ಇದರದ್ದು ಬೇಕಾದಷ್ಟು ಚಿಂತನೆ ಮಾಡಿದೆ. ಅಲ್ಲಿಗೆ ಎಚ್ಚರದಿಂದ ಕನಸಲ್ಲ, ಕನಸಿನಿಂದ ಎಚ್ಚರ. ಕನಸನ್ನ ಕಾರಣ ಅಂತ ಕರೀರಿ, ಎಚ್ಚರವನ್ನ ಕಾರ್ಯ ಅಂತ ಕರೀರಿ ಅಂತ. ನಾವೆಲ್ಲ ಮೊದಲು ಏನ್ ಮಾಡ್ತಾ ಇದ್ವಿ? ಎಚ್ಚರವನ್ನ ಕಾರಣ ಅಂತ ಕರೆದು ಕನಸನ್ನ ಕಾರ್ಯ ಅಂತ ಕರೀರಿ. ಯಾಕೆಂದ್ರೆ ಎಚ್ಚರದ ಸಂಸ್ಕಾರದಿಂದ ಕನಸು ಬೀಳುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಈಗ ನಾನು ಈ ಪ್ರಶ್ನೆ ಕೇಳ್ತೇನೆ, ಅವಾಗ ಏನ್ ಹೇಳ್ಬೇಕು ನೀವು? ಕನಸಿನದು ಎಚ್ಚರದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದರಿಂದ ಅದನ್ನ ಕಾರಣ ಅಂತನ್ನಿ, ಅಥವಾ ಅದು ಮುಖ್ಯ ಅಂತನ್ನಿ, ಅದನ್ನ ಪ್ರೈಮರಿ ಅಂತನ್ನಿ, ಇದನ್ನ ಸೆಕೆಂಡರಿ ಅಂತ ಕರೀರಿ ಅಂತ ಹಿಂಗೆ ಹೇಳಬೇಕಾಗತ್ತೆ. ಇವು ಸುಮ್ಮನೆ ಇದು ತಕಡಿಲ ತೂಕ ಮಾಡ್ದಂಗೆ ಅಷ್ಟೇ, ಇವೆಲ್ಲ ಆಗ್ಬಿಟ್ಟಿದೆ. ಇಲ್ಲಿ ನನ್ನ ಪ್ರಶ್ನೆ, ಶ್ರುತಿಯಲ್ಲೂ ಕೂಡ ಹಾಗೆ ಹೇಳ್ತಾ ಇದೆ. ಈಗ ಪ್ರಪಂಚ ಎಲ್ಲಿರಲ್ಲ, ಕಟ್ಟು ಹೊಡೆದಿರುತ್ತೆ. ಅದು ಎಚ್ಚರಿಕೆ ಇರುತ್ತೆ ಪ್ರಪಂಚ, ಹೊರತು ಕನಸ್ಕೋಗಕ್ಕೆ ಬರಲ್ಲ.
ಅದು ನಮಗೆ ಮೊದಲೇ ಆ ಗುರುತುಗಳಲ್ಲಿದೆ. ಮತ್ತೆ ನಿದ್ದೆಗೆ ಹೋಗಕ್ಕೆ ಬರುತ್ತಾ? ಹೋಗಕ್ಕೆ ಸಾಧ್ಯನೇ ಇಲ್ಲ. ಹೋಗಿ ನಾನು ಹಿಂಗೆ ಕೇಳ್ತೀನಿ, ಈಗ ನಮ್ಗೆ ಎಚ್ಚರದ ಪ್ರಪಂಚನೂ ಇದೆ, ಕನಸಿನ ಪ್ರಪಂಚನೂ ಇದೆ. ನಾನು ನಿದ್ದೆಗೆ ಹೋಗ್ತೀನಪ್ಪ, ನಿಮ್ಮ ಕನಸಿನ ಪ್ರಪಂಚ ನಿದ್ದೆಗೆ ಬರುತ್ತಾ? ನನ್ನ ಪ್ರಶ್ನೆ, ಯಾರಾದರೂ ಉತ್ತರ ಕೊಡಬೇಕು. ನಿಮ್ಮ ಕನಸಿನ ಬರೋದಿಲ್ಲ. ಈ ಪ್ರಶ್ನೆ ಕೇಳ್ತೇನೆ, ಎಚ್ಚರದ ಪ್ರಪಂಚ ನಿದ್ದೆಗೆ ಬರುತ್ತಾ? ಇಲ್ಲ. ಇಲ್ಲ ತಾನೆ? ಇಲ್ಲ ತಾನೆ? ಈಗ ನಾನು ಕನಸಿನಿಂದ ಎದ್ದ ಮೇಲೆ ಆ ಕನಸಿನ ಪ್ರಪಂಚ ಹಂಗೆ ಕಂಟಿನ್ಯೂ ಆಗುತ್ತಾ? ಕನಸಿನಿಂದ ಎಚ್ಚರಕ್ಕೆ ಬಂದ್ಬಿಟ್ಟಿದ್ದೀನಿ, ಕನಸಿನ ಪ್ರಪಂಚ ಹಂಗೆ ಕಂಟಿನ್ಯೂ ಆಗುತ್ತಾ ಇಲ್ಲಿ? ಇಲ್ಲ, ಬರಲ್ಲ. ಅದೇ ರೀತಿ ಎಚ್ಚರದ ಪ್ರಪಂಚ ಈಗ ಕಂಟಿನ್ಯೂ ಆಗ್ತಾ ಇದೆಯಾ? ಪ್ರಶ್ನೆ ಕೇಳ್ತೇನೆ, ಏನ್ ಹೇಳ್ತಾರೆ? ಇಲ್ಲ. ಇಲ್ಲಿ ಒಪ್ಕೊಳಕ್ ಇಷ್ಟಪಡಲ್ಲ. ನಾವು ಹೇಳ್ಬೋದು ಮೇಲ್ಗಡೆ ಮಾತು. ಹಾಗಾದ್ರೆ ಮತ್ತೆ ಈ ಪ್ರಪಂಚ ನಿನ್ನೆ ಇದ್ದಿದ್ದೆ ಈವಾಗಲೂ ಹಂಗೆ ಇದೆಯಲ್ಲ, ಇವತ್ತು ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆಯಲ್ಲ, ತಿರ್ಗಾ ತಿನ್ಬೇಕಲ್ಲ, ಇದಕ್ಕೇನ್ ಹೇಳ್ತೀರಾ? ಹೆಂಗಿದೆ ನೋಡ್ರಿ ಇದು. ನಾವು ನಿಷ್ಪಕ್ಷ ಆದ್ರೂ ಪರವಾಗಿಲ್ಲ, ಅದೇ ಗಂಡ ಅದೇ ಹೆಂಡತಿನೇ ಇದೀವಲ್ಲ ಸರ್, ಅದೆಲ್ಲ. ಕರೆಕ್ಟ್ ಕರೆಕ್ಟ್. ಎಚ್ಚರಕ್ಕೆ ಬಂದಿದ ತಕ್ಷಣ ಮತ್ತೆ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಪ್ರಮಾತೃ ಇದೆಯಲ್ವಾ, ಇದು ಬಿಟ್ಕೊಡೋದಿಲ್ಲ. ಯಾಕೆ? ನಮ್ಮ ತತ್ವದಲ್ಲಿ ನಿಂತಿಲ್ಲ. ಇದು ಯಾರಾದರೂ ಅವಸ್ಥಾತ್ರಯ ವಿಚಾರ ನೋಡ್ಬಿಟ್ಟು ತಿಳ್ಕೊಂಡ್ಬಿಟ್ರೆ ಆಗಿದ್ದೀವಿ ಅಂತಂದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗ ಅವ್ರು ಏನಂತಾರೆ ಗೊತ್ತಾ? ಅನುಭವದಲ್ಲಿ ಕಾಣದೇ ಇರೋರು ಏನು ಹೇಳ್ತಾರೆ ಗೊತ್ತಾ? ಅಲ್ಲರಿ, ಕನಸು ಆಗಿದ್ದ ಅನುಭವ ನಾನು ಹೇಳ್ತನೋ ಇಲ್ವೋ? ಹೇಳಿ. ಎಚ್ಚರ ನನಗೆ ಗೊತ್ತಾಗ್ತಾ ಇದೆಯಲ್ಲೋ? ಗೊತ್ತಾಗ್ತಾ ಇದೆ. ಕನಸು ನನಗಾಗಿದ್ದನ ಅನುಭವ ಹೇಳ್ತನೋ ಇಲ್ವೋ? ಹೇಳಿ. ಮತ್ತು ನಾನಿವಾಗ ಮೂರಕ್ಕೂ ಸಾಕ್ಷಿಯಾಗಿದ್ದೀನೋ ಇಲ್ವೋ? ಹಂಗೆ ಹೇಳ್ತಾರೆ ಅವರು. ಹಂಗೆ ಹೇಳಿದ ತಕ್ಷಣ ಸಾಕ್ಷಿಯಾಗಿಲ್ಲ, ಅರ್ಬೆ ಆಗಿದ್ದೀರಾ ಅಂತ ಹೇಳ್ತಾರೆ. ಸಾಕ್ಷಿ ಅಂತಂದ್ರೆ ಜ್ಞಾನ ಅಂತ ಭಗವತ್ಪಾದರು ಯಾವಾಗಲೂ ಹೇಳ್ತಾರೆ. ಅವ್ರ ದೇಶದಲ್ಲಿ ಏನೋ ಅರ್ಬೆ ಅಂತಾರಂತೆ. ಅರಿವಲ್ಲ ಅದು, ಅರ್ಬೆ ಆಗಿದ್ರಿ ಅಷ್ಟೇ ನೀವು ಅಂತಾರ ನೋಡ್ರಿ. ಮತ್ತೆ ಇದು ಹೊಂದೋದಿಲ್ಲ. ಇಲ್ಲಿ ಹಾವು ಇದೆ, ಹಗ್ಗನೂ ಇದೆ. ಹೇಳ್ರಿ ನೋಡೋಣ. ನೀವು ಹೇಳಕ್ ಬರೋಲ್ಲ, ಎರಡು ಇರುತ್ತಾ? ಅದೇ ರೀತಿ ಸಾಕ್ಷಿನೂ ಇದೆ, ಸಾಕ್ಷ್ಯಾನೂ ಇದೆ. ಹೇಳ್ರಿ, ಹೊಂದೋದಿಲ್ಲ. ಇಲ್ಲಿ ಶ್ರುತಿ ಹೇಳುವುದು ಕೂಡ ವ್ಯವಹಾರಿಕವೇ ಆಗಿರುತ್ತೆ. ಏಕೆಂದರೆ ಪ್ರಪಂಚವೆಂಬುದು ಬರಿಯ ಇರುವೆ ಆಗಿದೆ ಎಂದು, ಬರೀ ಇರುವಿಗಿಂತ ಬೇರೆಯಾಗಿ ಅದು ಇಲ್ಲ ಅಂತ ನಾವು ತಿಳಿಸ್ಕೊಟ್ಟಿರ್ತೀವಿ. ಹಾವು ಹಗ್ಗಕ್ಕಿಂತ ಬೇರೆ ಇಲ್ಲವೇ ಇಲ್ಲ. ಇಲ್ಲ, ಅಲ್ಲಿ ಹಾವೇ ಇಲ್ಲ. ಆದ್ದರಿಂದ ಈಗ ಇದ್ರೆ ನಿದ್ರೆಯಲ್ಲ. ಯಾರು? ಸಬಿತಾ ದೇವಿ ಅದಕ್ಕೆ ಅವರೇ, ನೀವು ಯಾಕೆ ಈ ನಡುವೆ ಸೈಲೆಂಟ್ ಮೋಡ್ಗೆ ಹಾಕ್ತಾ ಇಲ್ಲ? ಇಲ್ಲಿ ನೋಡ್ರಿ, ಯಾವಾಗ ನೀವು ಅನುಭವದ ದೃಷ್ಟಿಯಿಂದ, ಅನುಭವದ ತತ್ವದಲ್ಲಿ ನಿಂತವ್ರು ಹೇಗೆ ನೋಡ್ತಾರೆ ಗೊತ್ತಾ? ಅವರಿಗೆ ನಿದ್ರೆ ಅಲ್ಲ, ಮತ್ತೇನದು? ಆತ್ಮನು. ಯಾವಾಗ ಅವನು ನಿದ್ರೆ ಮಾಡಲಿಲ್ವೋ, ನಿದ್ರೆ ಯಾರು ಮಾಡ್ತಾನೋ ಅವನು ಹೇಳ್ಬೇಕು, ಎಚ್ಚರ ಆಗ್ಬೇಕು. ಈಗ ಅವನಿಗೆ ಎಚ್ಚರ ಅಲ್ಲ, ಕನಸಲ್ಲ, ಆಗ್ತಾ ಹೋಗ್ಬೇಕು. ಈ ತತ್ವದಲ್ಲಿ ನಿಲ್ದೇ ಇರೋರು ಏನ್ ಹೇಳ್ತಾರೆ ಗೊತ್ತಾ? ಇದನ್ನ ತಿಳ್ಕೊಂಡು ನಾವು ಮೊದಲು ಏನ್ ಅನ್ಕೊಂಡ್ವಿ? ನಿದ್ರೆ ಅಲ್ಲ, ಒಪ್ಕೊಂಡ್ಬಿಡ್ತೀನಿ. ಆದ್ರೆ ಎಚ್ಚರ, ಕನಸು ಅದಿದೆಯಲ್ವಾ? ಅವೆರಡು ಇದೆ. ನಾನು ಎರಡನ್ನ ಇಟ್ಕೊಂಡು ಒಂದಿಲ್ಲ ಅಂತಂದ್ರೆ ಅವನ ತತ್ವದಲ್ಲಿ ನಿಂತಿಲ್ಲ ಅಂತ. ಯಾವಾಗ ನಿದ್ರೆಯಲ್ಲವೋ, ನಾನು ನಿದ್ರೆ ಮಾಡಲಿಲ್ಲ ಅಂತ ಆಯ್ತು. ನೀವು ನಿದ್ರೆ ಮಾಡದೇ ಇದ್ರೆ ಕನಸು ಯಾರಿಗಪ್ಪ ಬೀಳುತ್ತೆ? ಕನಸಿಲ್ಲ ಅಂತ ಆಯ್ತು. ಕನಸಿಗೆ ನಾನು ಸಾಕ್ಷಿ ಅಲ್ಲ ಅಂತ ಆಯ್ತು. ಈಗ ಯಾವಾಗ ಕನಸಿಲ್ವೋ, ಕನಸಿನಿಂದ ಎಚ್ಚರಿಕೆ ಹೆಂಗ್ ಬರ್ತೀಯ?
ಅಥವಾ ತಿರ್ಗಾ ನಿದ್ದೆಗೆ ಹೋಗಿ ಎಚ್ಚರಕ್ಕೆ ಹೆಂಗ್ ಬರ್ತೀಯ? ನಿದ್ರೇನೇ ಇಲ್ಲ, ನೀನ್ ನಿದ್ರೇನೆ ಮಾಡಿಲ್ಲ, ನೀನ್ ನಿದ್ರೇನೆ ಆಗಿಲ್ಲ. ಆತ್ಮ ನಿದ್ರೆ ಮಾಡ್ತಾನ? ನಿದ್ರೆ ಮಾಡ್ತಾನ ಆತ್ಮ? ಮಾಡೋದಿಲ್ಲ. ಆತ್ಮನಿಗೆ ನಿದ್ರೆ ಇಲ್ಲ. ಆ ಅನುಭವದಲ್ಲಿ ನಿಂತವ್ರಿಗೆ ನಿದ್ರೆ ಇಲ್ಲ. ನೀವು ವ್ಯವಹಾರ ದೃಷ್ಟಿಯಿಂದ ಸ್ವಾಮಿ ನಾವು ಮಲಗಿದ್ವಲ್ಲ ಹಂಗೆ ಕೇಳಕ್ ಹೋಗ್ಬೇಡಿ. ವ್ಯವಹಾರ ದೃಷ್ಟಿ ಬೇರೆ, ಪರಮಾರ್ಥ ದೃಷ್ಟಿ ಬೇರೆ. ಆದ್ದರಿಂದ ನಿದ್ರೆ ಎಲ್ಲ ಅಂದ್ರೆ ಎಚ್ಚರವಲ್ಲ, ಕನಸು ಕನಸಲ್ಲ. ನಿಮ್ಗೆ ಹಗ್ಗ ಅಂತ ಗೊತ್ತಾದಾಗ ಹಾವಲ್ಲ, ನೀರಿನ ಕೋಡಿಯಲ್ಲ, ನೆಲದ ಬಿರ್ಕಲ್ಲ. ಕರೆಕ್ಟನೆ? ಹಾಗೆ ಯಾವುದು ಇರೋದಿಲ್ಲ. ಇದು ಅನುಭವದ ಮಾತು. ಇಲ್ಲಿ ಭಗವತ್ಪಾದರು ಇಷ್ಟಂತೂ ಹೇಳ್ತಾರೆ, ನಾವು ಆ ಥರ ತತ್ವದಲ್ಲಿ ನಿಲ್ಲಿಲ್ಲ ಅಂತಂದರೆ ನನಗೇನೋ ಕೊರತೆ ಇದೆ. ಏನು ಕೊರತೆ? ಹಣದ ಕೊರತೆ ಅಲ್ಲ, ಸಾಧನೆ ಕೊರತೆ ಇದೆ. ಸಾಧನೆ ಏನು? ಇರದೇ 3 ಸಾಧನೆ: ಪರಂಪರಾ ಸಾಧನ, ಕರ್ಮಯೋಗ, ಉಪಾಸನೆ ಅಥವಾ ಜಪ, ಸಹಕಾರಿ ಸಾಧನ 13ನೇ ಅಧ್ಯಾಯದಲ್ಲಿ ಪೂರ್ತಿ ನೋಡಿದ್ವಿ. ಮತ್ತೆ ಅದಕ್ಕಿಂತ ಯಜ್ಞದಾನ ತಪಸ್ಸುಗಳು 17ನೇ ಅಧ್ಯಾಯದಲ್ಲಿ ಅವೆಲ್ಲ ಹೇಳ್ತಾರೆ, ನೋಡೋಣ. ಯಜ್ಞ ದಾನ ತಪಸ್ಸುಗಳು ಅವನ್ ಯಾವಾಗಲಾದರೂ ಮಾಡಿದ್ದೀವ ಕರ್ಮಯೋಗ ರೂಪದಲ್ಲಿ ಅನ್ಬೇಕು. ಅದು ಮಾಡದೇ ಇದ್ರೆ ಇನ್ನು ಶ್ರವಣ ಮನನ ಧ್ಯಾನ, ಅಟ್ಲೀಸ್ಟ್ ಶ್ರವಣ ಅಥವಾ ಮನನ ಇದು ಏನಾದರೂ ಮಾಡಿದ್ದೀವ ಅಂತ. ಏನೋ ಕೊರತೆ ಇದೆ ಅಂತ ನಾವು ಕಂಡ್ಕೋಬೇಕು ಅಂತ ಅನುಭಾವಿಗಳು ಹೇಳ್ತಾರೆ ಭಗವತ್ಪಾದರು. ಆದ್ದರಿಂದ ನೀವು ತತ್ವದಲ್ಲಿ ನಿಂತಿದ್ರೆ, ಯಾವಾಗ ಅದು ನಿದ್ರೆಯಲ್ಲದೆ ಆತ್ಮಸ್ವರೂಪವೋ ಹಾಗೆ ಎಚ್ಚರವಲ್ಲ, ಕನಸು ಕನಸಲ್ಲ. ಯಾವಾಗ ನೀವು ನಿದ್ರೆನೇ ಮಾಡಿಲ್ವೋ ಆತ್ಮ ನಿದ್ರೆ ಮಾಡ್ತಾನ? ನೀವು ತತ್ವದಲ್ಲಿ ನಿಂತಾಗ ನೀವು ಆತ್ಮನಾಗಿ ನಿಂತ್ಕೊಂತೀರಾ ಅಥವಾ ಜನಕ್ ಮಹಾರಾಜ್ನೋ ಭಿಕ್ಷಕನಾಗಿ ನಿಂತ್ಕೊಂತೀರಾ? ಆತ್ಮನಾಗಿ ನಿಂತ್ಕೊಂಡಾಗ ಆತ್ಮ ನಿದ್ದೆ ಮಾಡ್ತಾನ? ನಿದ್ರೆಯಲ್ಲಿದ್ದಾಗ ಆತ್ಮ ನಿದ್ರೆ ಮಾಡ್ತಾನ? ನಿದ್ರೆ ಅಂತ ಕರೆದಿದ್ದು ಎಚ್ಚರದ ದೃಷ್ಟಿಯಿಂದ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಅದನ್ನು ಎಲ್ಲವೂ ಕಲ್ಪನೆ. ಅದಕ್ಕೆ ಇಲ್ಲಿ ನೋಡ್ರಿ, ಫಸ್ಟ್ ಎತ್ಕೊಂತಾನೆ ನಾವು ಮೊದಲನೇ ನೋಡಿದ್ವಿ, ಈ ಮನಸ್ಸನ್ನು ಏನಾದರೂ ಕೇಳಿ ಒಂದ್ಸಾರಿ ನಾನು ನುತ್ತೆ, ಒಂದ್ಸಾರಿ ನಂದು ನುತ್ತೆ ಅಂತ, ಅದು ಬಿಟ್ಬಿಡ್ರಿ, ಹಿಂಗೇ ಬನ್ನಿ. ಈಗ ಎಚ್ಚರದ್ದು ನಾವೇ ನೋಡ್ರಿ, ಕನಸಿಂದಕ್ಕೂ ಎಚ್ಚರದಕ್ಕೂ ಹೋಲ್ಸ್ಕೊಂಡು ಇಷ್ಟೊತ್ತು ನಾವು ಪ್ರಶ್ನೆ ಮಾಡಿದ್ವಲ್ಲ, ಮತ್ತೆ ಮನಸ್ಸು ಮುಂದೆ ಬರುತ್ತೆ. ಅನುಭವದಿಂದ ನೋಡ್ರಿ, ಈ ಪ್ರಶ್ನೆ ಬರೋದಿಲ್ಲ. ನಾವು ಅನುಭವದಿಂದ ನೋಡೋದಿಲ್ಲ. ನಾವು ಮುಕ್ತರೇ ಆಗಬೇಕು ಅಂತೇನಿಲ್ಲ, ಸರಿಯಾದ ಅನುಭವದ ದೃಷ್ಟಿಯಿಂದ ನೋಡ್ರಿ, ಹೌದು ಅಂತ ಅನ್ಸ್ಬಿಡುತ್ತೆ ನಮಗೆ. ಈಗ ಎಚ್ಚರಕ್ಕೆ ಬಂದಿದ್ದೀವಿ, ಕನಸಿಲ್ಲ. ಕನಸಿನ ಪ್ರಪಂಚ ಎಲ್ಲಿ ಅಂದರೆ ಎಲ್ಲೂ ಇಲ್ಲ ಸ್ವಾಮಿ, ನಿಜವಾಗ್ಲೂ ಇಲ್ಲ ಅಂತ ಹೇಳ್ತೀವಿ, ಹಾವಿನ ಥರ ಇಲ್ಲ ಅಂತೀವಿ. ಈಗ ಕನಸಿನಲ್ಲಿ ನಿದ್ದೆಯಲ್ಲಿದ್ದಾಗ ಕನಸಿನ ಪ್ರಪಂಚನೂ ಇಲ್ಲ, ಎಚ್ಚರದ ಪ್ರಪಂಚ ಅದು ಬಿಟ್ಬಿಡ್ರಿ. ಈಗ ಕನಸು ಕಾಣುವಾಗ ನಿಮ್ಮ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಎಲ್ಲೂ ಇರಲ್ಲ ಅಂತೀವಿ. ಮತ್ತೆ ತಿರ್ಗಾ ನನ್ನ ಹೆಂಡತಿ, ಮಕ್ಕಳು, ಈ ಶರೀರ, ಇದರ ಅಟ್ಯಾಚ್ಮೆಂಟ್ ಯಾಕೆ, ಮೋಹ ಯಾಕೆ, ಹಾವಿಲ್ಲದೆ ಇದ್ಮೇಲೆ ಭಯ ಯಾಕಪ್ಪ, ಮತ್ತು ಇವಾಗ ಯಾಕೆ ಇದೆಲ್ಲ ಅಂದರೆ ನಾವು ತತ್ವದಲ್ಲಿ ನಿಂತಿಲ್ಲ. ಮತ್ತು ಎಲ್ಲಿದ್ದೀವಿ? ಪ್ರಮಾತೃವಿನಲ್ಲಿದ್ದೀವಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದಲ್ಲೇ ಇದ್ದೀವಿ. ಹಿಂಗೆ ತಗೋಬೇಕು. ಸಾಧನೆ ಕೊರತೆ ಇದೆ ಅಂಥೇಳಿ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಇವಾಗ ಬ್ರಹ್ಮಚೈತನ್ಯರು ಹೇಳ್ತಾರೆ, ಸಾಧನೆಗಳಲ್ಲಿ ಒಂದು ಮುಖ್ಯವಾದ ಸಾಧನೆ, ಇನ್ನು ಮಿಕ್ಕಿರೋದೆಲ್ಲ ಅದರ ಸಬಾರ್ಡಿನೇಟ್ಸ್. ಮುಖ್ಯವಾದ ಸಾಧನೆ ಯಾವುದು? ಜಪ. ಇನ್ನು ಮಿಕ್ಕಿರೋ ಸಾಧನೆಗಳು ಯಾವುದು? ಇವೆಲ್ಲ ಏನು ಬೇಕಾದರೂ ಮಾಡ್ಕೊಳ್ರಿ. ಅವ್ರು ಹೇಳೋ ಪ್ರಕಾರ ಪರಂಪರಾ ಸಾಧನಗಳು, ಸಹಕಾರಿ ಸಾಧನಗಳು ಎಲ್ಲವೂ ಕೂಡ ಸೆಕೆಂಡ್ರಿ. ನೀವು ಜಪವನ್ನು ಮಾಡೋಕ್ಕೆ ಶುರು ಮಾಡಿರಿ, ಎಲ್ಲವೂ ತಂದು ಕೊಡುತ್ತೆ. ನೋಡ್ರಿ, ಹಾಗೆ ಓದ್ತೀನಿ, ಇವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಶ್ರುತಿಯು ಹೇಳುವುದು ಕೂಡ ವ್ಯಾವಹಾರಿಕವೇ ಆಗಿರುತ್ತೆ. ಏನಂತ? ನಿದ್ರೆಯಲ್ಲಿ ಪ್ರಪಂಚ ಬರೀ ಎರಿವಿನಲ್ಲಿ ಬೆರ್ತ್ಕೊಂಡಿದೆ ಅಂತ, ವ್ಯವಹಾರ ದೃಷ್ಟಿಯಿಂದ.
ಅವಿದ್ಯಾ ದೃಷ್ಟಿಯಿಂದ, ತಪ್ಪು ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ, ಬುದ್ಧಿಯ ದೃಷ್ಟಿಯಿಂದ. ಏಕೆಂದರೆ ಪ್ರಪಂಚವೆಂಬುದು ಬರಿಯ ಇರುವೆ ಆಗಿದೆ ಎಂದು. ಪ್ರಪಂಚ ಅಂದರೆ ಬರೀ ಇರುವೆ, ನಿದ್ರೆ ಏನು ಬರೀ ಇರುವೆ, ಕನಸೇನು ಬರೀ ಇರುವೆ, ಎಚ್ಚರ ಏನು ಬರೀ ಇರುವೆ. ಹಗ್ಗವೇ ಇರೋದು, ಹಾವಿಲ್ಲ ಅಲ್ಲಿ, ಬೇರೆಯಾಗಿದೆ ಇಲ್ಲವೆಂದು ನಾವು ತಿಳಿಸ್ಕೊಟ್ಟಿರ್ತೀವಿ. ಪ್ರಪಂಚವೆಂಬುದು ದೇಶಕಾಲ ನಿಮಿತ್ತಿಗಳ ಸಿವುಡಾಗಿರೋದ್ರಿಂದ, ಪ್ರಪಂಚ ಅಂದರೆ ದೇಶಕಾಲ ಇರಬೇಕು. ಅಸರೆ ಸ್ವಾಮಿ, ನಿಮ್ಮ ಕನಸಿನಲ್ಲೂ ದೇಶಕಾಲ ಇದೆಯಲ್ಲ, ಎಚ್ಚರದ ದೇಶಕಾಲ ಇದೆಯಾ? ಇಲ್ಲ, ಅಲ್ಲೇ ಬೇರೆ ಇಲ್ಲೇ ಬೇರೆ. ಅದಕ್ಕೋಸ್ಕರನೇ ಆಯಾ ಪ್ರಪಂಚಗಳು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತೆ. ಇಲ್ಲಿಂದ ಅಲ್ಲಿ ಒಂದು ಗುರುಗಂಜಿ ಬರಲ್ಲ, ಅಲ್ಲಿಂದ ಇಲ್ಲಿ ಗುರುಗಂಜಿ ಬರಲ್ಲ ಅಂತ ಅಂದಮೇಲೆ ಎಚ್ಚರದಿಂದ ನಿದ್ದೆಗೆ ಹೇಗೆ ಬರುತ್ತೆ ಸ್ವಾಮಿ? ನಿಮ್ಮ ಪ್ರಪಂಚವಾಗ್ಲಿ ನಿಮ್ಮ ಶರೀರವಾಗ್ಲಿ ಕನಸಿನ ಬರಲ್ಲ ಅಂತ ಒಪ್ಕೊಂಡ್ಬಿಡ್ತೀವಿ. ಏನಪ್ಪ ಕನಸಿನ ಪ್ರಪಂಚ ನಿನ್ನ ನಿದ್ದೆಗೆ ಬರುತ್ತಾ? ಬರುತ್ತಿಲ್ಲ. ಯಾಕೆ? ಆ ಸುಳ್ಳು ಸ್ವಾಮಿ. ಮತ್ತೆ ನಿನ್ನ ಎಚ್ಚರದ ಪ್ರಪಂಚ ನಿದ್ದೆಗೆ ಬರುತ್ತಾ? ಬರೋದಿಲ್ಲ ಸ್ವಾಮಿ. ಈ ಕನಸಿನ ಪ್ರಪಂಚದಲ್ಲಿ ನೀನು ಭಿಕ್ಷೆ ಎತ್ತುತ್ತಾ ಇದ್ದೀಯಲ್ಲ, ಮತ್ತೆ ಇಲ್ಲಿ ಯಾಕೆ ಭಯ, ಶೋಕ, ಮೋಹಗಳು ಎಲ್ಲ ಇದೆ ಅಂತಂದ್ರೆ ನಾವು ಮನಸ್ಸಿನಲ್ಲೇ ನಿಂತಿರ್ತೀವಿ, ಬುದ್ಧಿಯಲ್ಲಿ ನಿಂತಿರ್ತೀವಿ, ಭ್ರಮಾತೃವಿನಲ್ಲಿ ನಿಂತಿರ್ತೀವಿ, ಅಹಂಕಾರದಲ್ಲಿ ನಿಂತಿರ್ತೀವಿ. ತುಂಬ ಮುಖ್ಯ ಇದು. ಇಷ್ಟನ್ನು ನಾವು ಇಟ್ಕೋಣ, ಮುಂದಕ್ಕೆ ಹೋಗೋಣ. ನೋಡ್ರಿ, ಈ ರೀತಿ ನಾವು ಚಿಂತನೆ ಮಾಡಬೇಕು. ದೇಶ ಕಾಲಗಳು ಇರೋದಿಲ್ಲ. ಒಟ್ಟಿನಲ್ಲಿ ಪ್ರಪಂಚವು ಎಲ್ಲಿಗಾದರೂ ಹೋಗುವುದೆಂದರೆ ಎಲ್ಲಿಂದಲಾದರೂ ಬರುವುದೆಂದು ಅರ್ಥವೇ ಇಲ್ಲ. ಈಗ ಕನಸಿನ ಪ್ರಪಂಚ ಇಲ್ಲ, ಎಲ್ಲಿ ಹೋಗಿದೆ ಸ್ವಾಮಿ? ಇಲ್ಲ, ಹೋಗ್ಲಿ. ಕನಸಿನಲ್ಲಿದ್ದಾಗ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ? ಎಲ್ಲೂ ಇರುವುದಿಲ್ಲ. ಯಾಕೆ? ಸುಳ್ಳು, ಇಲ್ಲ. ಯಾವಾಗ ಎಚ್ಚರದ ಪ್ರಪಂಚ ಕನಸ್ಗೆ ಹೋಗಕ್ಕಾಗಲ್ಲ, ಕನಸಿನ ಪ್ರಪಂಚ ಎಚ್ಚರಕ್ಕೆ ಬರೋಕ್ಕಾಗಲ್ವೋ, ನಿಮ್ ಎಚ್ಚರದ ಪ್ರಪಂಚ ಮಾತ್ರ ನಿದ್ರೆಗೆ ಹೇಗೆ ಹೋಗುತ್ತೆ ಸ್ವಾಮಿ? ಹೋಗಕ್ ಸಾಧ್ಯನೇ ಇಲ್ಲ. ಮತ್ತೆ ಶ್ರುತಿ ಹೇಳ್ತಾ ಇತ್ತಲ್ಲ, ವ್ಯವಹಾರ ದೃಷ್ಟಿಯಿಂದ. ನಾನು ಮೊದಲು ತಿಳ್ಕೊಂಡಿದ್ನಲ್ಲ, ಆ ದೃಷ್ಟಿನ ಹಿಡ್ಕೊಂಡು ಹೇಳಿತ್ತು. ನೀವು ಆ ಆತ್ಮನಾಗಿ ನಿಂತ್ಕೊಂಡು ನೋಡ್ರಿ, ಈ ಪ್ರಶ್ನೆಗೆ ಹೆಂಗೆ ಉತ್ತರ ಬರುತ್ತೆ ನೋಡ್ರಿ. ನಾವು ಆತ್ಮನ ದೃಷ್ಟಿಯಿಂದ ಕೇಳಿದ್ರೆ ಈ ಉತ್ತರ ಕೊಡುತ್ತೆ. ಮನಸ್ಸಿನ ದೃಷ್ಟಿಯಿಂದ ನೋಡಿದ್ರೆ ಕನಸಿಂದ ಒಪ್ಕೊಂಡ್ಬಿಡ್ತೀವಿ, ಎಚ್ಚರದ ಹಂಗೆ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಅದು ಗಮನಿಸ್ಕೊಳ್ರಿ ಸ್ವಲ್ಪ. ನಮಗೆ ಕಾಣುವಂಥ ಪ್ರಪಂಚವು ಸತತಾಗಿ ವಿಕಾರಾತ್ಮವಾಗಿದ್ದರೂ ಒಟ್ಟು ಪ್ರಪಂಚವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ರೈಲುಗಾಲಿಯ ಸಾಲಲ್ಲ. ಏನು ಪ್ರಪಂಚ ಎಚ್ಚರದಿಂದ ಕನಸ್ಗೆ ಹೋಗಕ್ಕೆ ಬರುತ್ತಾ? ಅಥವಾ ಕನಸಿನಿಂದ ನಿದ್ದೆಗೆ ಹೋಗಕ್ಕೆ ಬರುತ್ತಾ? ಎಲ್ಲಿಗೆಲ್ಲಿಗೂ ಹೋಗಲ್ಲ. ಯಾಕೆ? ಅಲ್ಲಿ ಇಲ್ಲ. ಹಾವು ಹಗ್ಗದ ಒಳಗಡೆ ಹೋಗುತ್ತಾ? ಹಗ್ಗ ಅಂತ ಕಂಡ ಮೇಲೆ ಹಗ್ಗದಿಂದ ಹೊರಗಡೆ ಓಡೋಗ್ಬಿಡುತ್ತಾ? ಇಲ್ಲ. ಅದು ಒಟ್ಟು ಪ್ರಪಂಚವು ಒಂದು ದೇಶದಲ್ಲಾಗಲಿ ಒಂದು ಕಾಲದಲ್ಲಾಗಲಿ ಇರೋದಿಲ್ಲ. ಹೀಗಿರುವಲ್ಲಿ ಪ್ರಪಂಚವು ಬರಿಯೇ ಇರುವಿನ ರೂಪವಾದ ನಿದ್ರೆಯಿಂದ ಹೊರಕ್ಕೆ ಬರುವುದೆಂದಲಾಗಲಿ ಅದರೊಳಕ್ಕೆ ಹೋಗುವುದೆಂದಾಗಲಿ ಅನುಭವಕ್ಕೂ ಹೊಂದೋದಿಲ್ಲ, ತರ್ಕಕ್ಕೂ ಹೊಂದೋದಿಲ್ಲ. ಹೇಳ್ರಿ ತರ್ಕ, ಇವಾಗ ನಾನು ಕೇಳ್ತೀನಿ, ಹೇಳ್ರಿ ನೋಡ. ನಿಮ್ಮ ನಿದ್ರೆ ಪ್ರಪಂಚ ಕನಸಿಗೆ ಬರುತ್ತಾ? ಬರೋಲ್ಲ. ಅದೇ ರೀತಿ ಎಚ್ಚರದ ಪ್ರಪಂಚ ಕನಸಿಗೆ ಬರುತ್ತಾ? ಬರೋಲ್ಲ. ಈಗ ನೀವು ನಿದ್ರೆಯಿಂದ ಬಂದ ಮೇಲೆ ನಿಮ್ಮ ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ ಸತ್ಯವಾಗಿತ್ತ? ಇಲ್ಲ. ಅದೇ ರೀತಿ ನಿದ್ರೆಯಿಂದ ನಿಮ್ಮ ಎಚ್ಚರಕ್ಕೆ ಬಂದ ಮೇಲೆ ನಿಮ್ಮ ಎಚ್ಚರದ ಪ್ರಪಂಚ ಸತ್ಯ ಅಂತ ಯಾಕೆ ಹೇಳ್ತೀರಾ ಸ್ವಾಮಿ? ಪ್ರಶ್ನೆ ಚೆನ್ನಾಗಿ ಮೆಲ್ಕು ಹಾಕ್ಬೇಕಿದು, ಮನನ ಮಾಡಬೇಕಿದು. ಇದು ಇಂಪಾರ್ಟೆಂಟು. ಆತ್ಮದ ತತ್ವದ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕೊಂಥರ ಇದಕ್ಕೊಂಥರ ಟ್ರೀಟ್ಮೆಂಟ್ ಹೇಳದೇ ಇದ್ರೆ ಪ್ರಪಂಚನೇ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಆತ್ಮ ಒಂದೇ ಸತ್ಯ, ಮಿಕ್ಕಿರೋದೇನಿಲ್ಲ. ಅದು ನಿಜವಾಗಿ ಇಲ್ಲವೇ ಇಲ್ಲ. ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ ಹೇಗೆ ನಿಜವಾಗಿ ಇಲ್ಲವೋ ಎಚ್ಚರದ ಪ್ರಪಂಚವು ಸತ್ಯವಾಗಿ ನಿಜವಾಗಿಯೂ ಇಲ್ಲ ಅಂತ ತಗೋಬೇಕು. ಏಕೆಂದರೆ ಪ್ರಪಂಚವು ತನ್ನ ಅವಸ್ಥೆಗಿಂತ ಬೇರೆ ಇಲ್ಲ. ಪ್ರಪಂಚ ಅವಸ್ಥೆಗೆ ಕಟ್ಟು ಹೊಡೆದಿದೆ. ಎಚ್ಚರ ಇದ್ರೆ ಎಚ್ಚರದ ಪ್ರಪಂಚ ತೋರುತ್ತೆ, ಕನಸಿದ್ರೆ ಕನಸಿನ ಪ್ರಪಂಚ ತೋರುತ್ತೆ. ಇದು ಅವಸ್ಥೆ ಬಿಟ್ರೆ ಅದಕ್ಕೆ
ತೋರ್ಕೊಳಕ್ ಅಸ್ತಿತ್ವ ಇಲ್ಲ. ನಿಮ್ಮ ಅವಸ್ಥೆ ತೋರ್ಬೇಕಾದ್ರೆ ಆತ್ಮನ ಹಂಗಿಲ್ದೆ ತೋರ್ಕೊಳಕ್ ಬರಲ್ಲ. ಹೆಂಗಿದೆ ನೋಡ್ರಿ. ಅದಕ್ಕೆ ಮುಖ್ಯವಾಗಿರೋದು ಯಾವುದು? ಆತ್ಮ. ಹಿಡ್ಕೊಳ್ರಿ ಅದನ್ನ ಅಂತಾರೆ. ಆದ್ದರಿಂದ ಇಲ್ಲವೇ ಇಲ್ಲ. ಏಕೆಂದರೆ ಪ್ರಪಂಚವು ತನ್ನ ಅವಸ್ಥೆಗಿಂತ ಬೇರೆ ಇಲ್ಲ, ಅವಸ್ಥೆಯು ಬರಿಯ ಇರುವಿಗಿಂತ ಬೇರೆ ಇಲ್ಲ. ಅವಸ್ಥೆ ಆತ್ಮನ್ ಬಿಟ್ಟಿರಕ್ ಬರಲ್ಲ. ಆದ್ದರಿಂದಲೇ ಗೌಡಪಾದರು ಪ್ರಪಂಚವು ಇರುವುದಾದ್ರೆ ಅದು ಹೋದೀತು, ಇದ್ದಿದ್ರೆ ಹೋಗ್ಬೇಕು, ಅದು ಇಲ್ಲವೇ ಇಲ್ಲ, ಅದಕ್ಕೋಸ್ಕರನೇ ಪ್ರಪಂಚ ಇಲ್ಲ, ಏನಿಲ್ಲ. ಈ ದ್ವೈತವೆಲ್ಲವೂ ಹಾಗಾದ್ರೆ ಎಚ್ಚರ ಕನಸು, ಕನಸನ್ನ ದ್ವೈತ ಪ್ರಪಂಚ, ಎಚ್ಚರ ದ್ವೈತ ಪ್ರಪಂಚ. ಕನಸನ್ನು ಮಾತ್ರ ನಾವು ಸುಳ್ಳು ಅಂತ ಒಪ್ಕೊಂಡ್ಬಿಡ್ತೀವಿ. ಎಚ್ಚರವನ್ನು ಯಾಕೆ ನೀವು ಸುಳ್ಳು ಅಂತ ಒಪ್ಕೊಳ್ಳಲ್ಲ? ತತ್ವದಲ್ಲಿ ನಾವು ನಿಂತಿಲ್ಲ, ಅದಕ್ಕೋಸ್ಕರ ಎಂದು ಹೇಳ್ತಾರೆ. ಬರಿಯ ಇರಿವಿಗೂ ಎಚ್ಚರ ಕನಸುಗಳಿಗೂ ಕಾರ್ಯಕಾರಣ ಭಯ ಇರೋದಿಲ್ಲ. ನೋಡ್ರಿ, ಎಚ್ಚರ ಕನಸುಗಳಲ್ಲಿ ಇದೆ ಕಾರ್ಯಕಾರಣ ಭಾವ, ಎಲ್ಲವೂ ಎಲ್ಲ ಅದು ಬೇರೆ ಬೇರೆನೇ ಇರುತ್ತೆ. ಎಚ್ಚರ ಕನಸುಗಳಲ್ಲಿ ಪ್ರಪಂಚವು ಬಿಡಿಬಿಡಿಯಾಗಿದ್ದು ನಿದ್ರೆಯಲ್ಲಿ ಕಾಣಿಸದಂತೆ ಅಡಗಿಕೊಳ್ಳುವುದಿಲ್ಲ. ಎಚ್ಚರ ಕನಸುಗಳಲ್ಲಿ ಬಿಡಿಬಿಡಿಯಾಗಿರುತ್ತೆ. ಇಲ್ಲಿ ಪ್ರಪಂಚ ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ, ನಿಜ. ಮತ್ತೆ ಇದೇನಾದ್ರೂ ಕನಸಿಗೆ ಬರುತ್ತೇನೋ? ನಿದ್ದೆಗೆ ಬರುತ್ತಾ? ಕನಸಿನ ಪ್ರಪಂಚ ನಿದ್ರೆಗೆ ಬರುತ್ತಾ? ಬರೋದಿಲ್ಲ. ಅದೇ ರೀತಿ ಎಚ್ಚರದ ಪ್ರಪಂಚವೂ ಕೂಡ ನಿದ್ದೆಗೆ ಬರಕ್ ಸಾಧ್ಯ ಇಲ್ಲ. ನಾನು ನಿದ್ದೆಯಿಂದ ಎದ್ದ ಮೇಲೆ ಕನಸಿನ ಪ್ರಪಂಚ ಸುಳ್ಳು, ಅದೇ ರೀತಿ ಎಚ್ಚರದ ಪ್ರಪಂಚವನ್ನ ಸುಳ್ಳು ಅಂತ ಮಾಡ್ಕೊಳ್ರಿ. ನಮ್ಗೆ ಅಲ್ಲಿ ಕಷ್ಟ ಇರೋದು, ಆಗೋದಿಲ್ಲ. ಇದೇ ಬಂದಿರೋದು ಕಷ್ಟ. ಯಾಕೆ? ತತ್ವದಲ್ಲಿ ನಿಂತಿಲ್ಲ, ಸಾಧನೆ ಕೊರತೆ ಇದೆ. ಹಾಗೆ ಈಗ ಬಿಡಿ ಬಿಡಿಯಾಗಿರುವ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ವ್ಯಕ್ತ ಅವ್ಯಕ್ತ. ಪ್ರಪಂಚವು ಆತ್ಮನಲ್ಲಿ ಒಂದಾಗಿ ಅಡಗಿರುವುದೆಂಬುದು, ಅವ್ಯಕ್ತ ಅವ್ಯಕ್ತ ಎಲ್ಲ ಒಂದೇ. ಪ್ರಪಂಚವು ಪರಮಾರ್ಥವಾಗಿ ತನಗೆ ಎಡೆಯಿಲ್ಲದ ಬರಿಯ ಇರುವಿನ ರೂಪದ ಆತ್ಮನೇ ಆಗಿದೆ ಅಂತ ಈ ಥರ. ಪ್ರಪಂಚ ಪರಮಾತ್ಮನಿಗಿಂತ ಬೇರೆ ಇರೋದೇ ಇಲ್ಲ, ಬರಿಯ ಇರುವಿನ ರೂಪ ಆತ್ಮನೇ ಆಗಿರುತ್ತೆ. ನೀವು ಆತ್ಮನ ಕಂಡಾಗ ಪ್ರಪಂಚ ಕಾಣಬಾರ್ದು. ಆತ್ಮತತ್ವದಲ್ಲಿ ನೀವು ನಿಂತರೆ ನನಗೆ ಪ್ರಪಂಚನೂ ಆತ್ಮನೂ ಕಾಣ್ತಾನೆ, ಪ್ರಪಂಚನೂ ನೀವು ವ್ಯವಹಾರ ದೃಷ್ಟಿಯಿಂದ ಹೇಳ್ರಿ. ಪಾರಮಾರ್ಥ ದೃಷ್ಟಿಯಿಂದ ನೀವು ಹಂಗೇನಾದರೂ ಹೇಳಿದ್ರೆ ತಪ್ಪಾಗುತ್ತೆ. ಸರಿ ಸ್ವಾಮಿ, ನಾವು ಪಾರಮಾರ್ಥ ದೃಷ್ಟಿಯಿಂದನೇ ಈ ಪ್ರಪಂಚ ಇಲ್ಲ ಅಂತ ಹೇಳ್ತೀನಿ. ಸರಿ, ನೀವು ಅನುಭವದಿಂದ ಕಂಡುಕೊಂಡ್ಮೇಲೆ ಈ ದೇಹದ ಮೇಲೆ ಮೋಹ ಯಾಕೆ? ಆ ಪ್ರಶ್ನೆ ಹಾಕೋಬೇಕು ನಾವೇ. ಈ ದೇಹದ ಮೇಲೆ ಮೋಹ ಯಾಕೆ? ಮತ್ತೆ ಈ ಪ್ರಪಂಚದ ಮೇಲೆ ಅಟ್ಯಾಚ್ಮೆಂಟು, ಹೆಂಡತಿ ಮಕ್ಕಳ ಮೇಲೆ ಮೋಹ, ತಾದ್ಯಾತ್ಮ ಅಟ್ಯಾಚ್ಮೆಂಟ್ ಯಾಕೆ? ನಾವೇ ಪ್ರಶ್ನೆ ಹಾಕ್ಕೋಬೇಕು. ಅಂದರೆ ತತ್ವದಲ್ಲಿ ನಾವು ನಿಂತಿಲ್ಲ, ಸಾಧನೆ ಕೊರತೆ ಇದೆ. ಪ್ರಪಂಚವು ಆತ್ಮನಿಂದ ಹುಟ್ಟಿಯುವುದೆಂದು ಶ್ರುತಿಯಲ್ಲಿ ಹೇಳಿರುವುದು ಎರಡು ಉದ್ದೇಶಗಳಿಂದ. ಈಗ ನಮಗೆ ಮೊದಲೇ ಎತ್ಕೊಂತಾನೆ ಚಾಂದೋಗ್ಯ ಉಪನಿಷತ್ನಲ್ಲಿ ಅಲ್ಲಿ ಇವರು ನಮ್ಮ ರಘುನಂದನ್ ಅವರು ಮಾಡ್ತಾ ಇದ್ದಾರಲ್ಲ, ಪ್ರಪಂಚ ಹೆಂಗೆ ಗೊತ್ತು? ಟಕ 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 ಹೇಳಿಬಿಡ್ತೀವಿ. ಪರಮಾತ್ಮನ ಯೋಚನೆ ಮಾಡ್ದ, ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶ ವಾಯುವನ್ನ, ವಾಯು ಅಗ್ನಿಯನ್ನ, ಅಗ್ನಿ ಜಲವನ್ನ, ಜಲ ಪೃಥ್ವಿಯನ್ನ, ಹಿಂಗೆಲ್ಲ ಹೇಳ್ಬಿಡ್ತೀವಿ. ಅದೇ ಇನ್ನೊಂದು ಶ್ರುತಿಯಲ್ಲಿ ಪರಮಾತ್ಮನು ಅಗ್ನಿಯನ್ನು, ವಾಯುವನ್ನು ಸೃಷ್ಟಿ ಮಾಡ್ದ, ವಾಯು ಅಗ್ನಿಯನ್ನ, ಅಗ್ನಿ ಜಲ ಹಿಂಗೆ ತಗೊಂಡ್ಬರ್ತಾರೆ. ಅಲ್ಲಿ ಆಕಾಶನೇ ಬಿಟ್ಬಿಟ್ರು. ಈಗ ಯಾಕೆ ಹೇಳಿದ್ರು ಈ ಪ್ರಶ್ನೆ? ಯಾರಾದರೂ ಹೇಳಿ ನೋಡೋಣ, ಯಾಕೆ ಈ ಥರ ಹೇಳಿದ್ರು? ಒಂದು ಕಡೆ ಪರಮಾತ್ಮನ ಯೋಚನೆ ಮಾಡಿ ಆಕಾಶನ ಸೃಷ್ಟಿ ಮಾಡ್ದ ಅಂದ್ರು, ಇನ್ನೊಂದು ಕಡೆ ಡೈರೆಕ್ಟಾಗಿ ಏನು ಹೇಳಲಿಲ್ಲ, ಯೋಚನೆ ಮಾಡಿ ವಾಯುವನ್ನು ಸೃಷ್ಟಿ ಮಾಡ್ದ ಅಂತ, ಅಗ್ನಿಯನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ಬಿಟ್ರು. ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧ ಅಂದರೆ ಗಿಡಮೂಲಿಕೆಗಳು, ಅದು ಅಲ್ಲಿಂದ ಮನುಷ್ಯ ಅಂತ ಹಿಂಗೆ ತಗೊಂಡ್ಬಂದ್ರು. ಯಾಕೆ ಹಿಂಗೆ ಹೇಳಿದ್ದಾರೆ ಹೇಳ್ರಿ ಸ್ವಲ್ಪ ನೋಡೋಣ. ಚಾಂದೋಗ್ಯ ಉಪನಿಷತ್ ಆಗಿದೆ ಹೇಳ್ತಾ ಇರೋದ ಅಧ್ಯಾರೋಪದಿಂದ ಸುಮ್ಮನೆ ಹೇಳ್ತಾ ಇರೋದು, ಅದಕ್ಕೆ ಸುಮ್ಮನೆ ಒಂದೊಂದು ಪತ್ರ ಹೇಳಿದ್ರ ಇರ್ಲಿ.
ನಿಜವಾಗ್ಲೂ ಸೃಷ್ಟಿ ಹಾಗೇ ಇಲ್ಲ. ನಾನು ಕೇಳಿದ್ರೆ ಇವಾಗ ಕನಸಿಂದು ಸೃಷ್ಟಿ ಆಯ್ತು ಅಂದ್ರೆ ಏನ್ ಹೇಳ್ತೀರಾ? ಅವಾಗ ಒಂದು ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳ್ಬೇಕು. ಶಾಸ್ತ್ರ ಹಂಗೆ ಹೇಳ್ತಾ ಇದೆ. ಅಲ್ಲ ಸ್ವಾಮಿ, ಶಾಸ್ತ್ರ ಕೂಡ ಯಾಕೆ ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳ್ತು ಅಂತಂದ್ರೆ ಅದಕ್ಕೆ ಎರಡು ಉತ್ತರ ಕೊಡ್ತಾರೆ. ಒಂದು, ಪ್ರಪಂಚ ಆತ್ಮನಿಂದ ಹುಟ್ಟಿದೆ ಎಂದು ಹುಟ್ಟಿಲ್ಲ, ನಿಜವಾಗ್ಲೂ ಹುಟ್ಟಿಲ್ಲ. ಯಾಕೆ? ಹಾವು ಯಾತ್ರಿಂದ ಹುಟ್ಟಪ್ಪ ಕೇಳ್ತೀನಿ, ಹೇಳಪ್ಪ ನೋಡ. ಹಗ್ಗದಿಂದ ಅಂತೀರಾ? ಹಾವು ಯಾತ್ರಿಂದ ಹುಟ್ಟು ಏನಂತೀವಿ ನಾವು? ಸ್ವಾಮಿ, ಹಾವು ಇಲ್ಲವೇ ಇಲ್ಲ. ಈಗ ನಾನು ಕೇಳ್ತೀನಿ, ಪ್ರಪಂಚ ಯಾತ್ರಿಂದ ಹುಟ್ಟು ಅಂತ. ಪ್ರಪಂಚನೇ ಇಲ್ಲ ಅಂತ ನಾವು ಅನುಭವದಿಂದ ನೋಡ್ಕೊಂಡ್ಮೇಲೆ ಇನ್ನು ಪ್ರಪಂಚ ಹುಟ್ಟಿತು ಅಂತಂದ್ರೆ ಪ್ರಶ್ನೆ ಅಂತ ಸ್ವಾಮಿ ಬರದೇ ಇಲ್ಲ. ಆದರೆ ಶಾಸ್ತ್ರದಲ್ಲೇ ಹೇಳಿದೆಯಲ್ಲ. ಯಾಕೆ ಅಂತಂದ್ರೆ ಈ ಎರಡು ಕಾರಣ. ಒಂದು, ಮಣ್ಣಿನಿಂದ ಮಡಿಕೆ ಕುಡಿಕೆ ಸ್ರಾವ ಆಗಿದೆ ಅಂದ್ರೆ ಮಣ್ಣೇ ಮಡಿಕೆ ಕುಡಿಕೆಯಾಗಿ ತೋರ್ತಾ ಇದೆ, ಆಭರಣಗಳೇ ಚಿನ್ನದಿಂದ ತೋರ್ತಾ ಇದೆ. ಈ ಪ್ರಪಂಚವೇ ಪರಮಾತ್ಮನ ರೂಪದಲ್ಲಿ ತೋರ್ತಾ ಇದೆ ಅಂತ ಒಂದರ್ಥ ಮಾಡ್ಕೊಳ್ಳಿ ಅಂತ. ಇನ್ನು ಎರಡನೇ ಅರ್ಥ ಯಾವ್ದು ಗೊತ್ತಾ? ಯಾರು ಈ ಜಗತ್ತು ನಿಜವಾಗಿ ಹುಟ್ಟೇ ಇರುತ್ತೆ, ಇವ್ರಿಗೆ ಅವಸ್ಥಾತ್ರಯ ವಿಚಾರದ ಹತ್ತೋದಿಲ್ಲ. ಏನ್ ಹೇಳಿದ್ರು ಕೂಡ ಪ್ರಪಂಚ ಇಷ್ಟು ಸತ್ಯವಾಗಿದೆಯಲ್ಲ ಸ್ವಾಮಿ, ಈ ಪ್ರಪಂಚ ಇಷ್ಟು ಸತ್ಯವಾಗಿದ್ರೆ ಮತ್ತೆ ಯಾರಾದ್ರೂ ಸೃಷ್ಟಿ ಮಾಡದೇ ಇದ್ರೆ ಹೆಂಗಾಗುತ್ತೆ ಸ್ವಾಮಿ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಭಾವನೆ ಮಾಡ್ಕೊಳ್ಳೋದಿಕ್ಕೆ, ಯಾರು ಈ ಜಗತ್ತು ನಿಜವಾಗಿ ಹುಟ್ಟೇ ಇರೋದೆಂದು ನಂಬಿರ್ತಾರೋ ಅಥವಾ ಮನಸ್ಸು ಬುದ್ಧಿ ಹೇಳ್ದಂಗೆ ಕೇಳ್ಕೊಂತಾರೋ ಅಂತ ಸಾಮಾನ್ಯ ಬುದ್ಧಿ ಸಾಧಕರಿಗೆ ಅಟ್ಲೀಸ್ಟ್ ಉಪಾಸನಾ ಮಾರ್ಗದಿಂದ ತತ್ವವನ್ನು ದೊರಕಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೋಸ್ಕರ ನೋಡಪ್ಪ ಪ್ರಪಂಚ ಹಿಂಗೆ ಹುಟ್ಟಿತ್ತು ಅಂತ ಒಂದು ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳಬೇಕು. ಹಾಗೆ ಇದು ತತ್ವದಲ್ಲಿ ನಿಂತವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ಸಾರಿ ಏನಾಯಿತು, ಒಂದು ಹುಡುಗಿ ಅಜ್ಜಿನ ಕತೆ ಹೇಳು ಅಂತ ಬಿಡಿಸ್ತಾ ಇದ್ಲು. ಆ ಅಜ್ಜಿ ಹೇಳಕ್ ಶುರು ಮಾಡಿದ್ಲು. ಒಂದು ಹುಡುಗಿ ಇತ್ತು, ಕೆಂಪು ಲಂಗ ಹಾಕ್ಕೊಂಡಿದ್ಲು, ಊಟ ಮಾಡೋದಕ್ಕೆ ಗಲಾಟೆ ಮಾಡ್ತಾ ಇದ್ಲು, ಹಠ ಮಾಡ್ತಾ ಇದ್ಲು ಅಂತ ಹೇಳ್ತಾ ಇದ್ದಿದ ತಕ್ಷಣ ಆ ಹುಡುಗಿ, ಅಜ್ಜಿ ನನ್ನ ಕತೆನೇ ಹೇಳ್ತೀಯ ನೀನು ಅಂತಂತ್ಲಂತೆ. ಹಂಗೆ ನಾವು ಆತ್ಮನ ಕಂಡುಕೊಂಡಾಗ ಈ ಥರ ಏನಾದರೂ ಹೇಳಕ್ ಹೋದ್ರೆ ಅವ್ರಿಗೆ ಈ ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳ್ತೀರಾ ಅಂತ ಅರ್ಥ ಆಗ್ಬಿಡುತ್ತೆ ಅಂತಾರೆ. ಆದ್ದರಿಂದ ಎರಡರ್ಥ. ಒಂದು, ಮಣ್ಣೇ ಆ ರೂಪದಿಂದ ತೋರ್ತಾ ಇದೆ ಅಥವಾ ಪರಮಾತ್ಮನೇ ಪ್ರಪಂಚದ ರೂಪದಿಂದ ತೋರ್ತಾ ಇದೆ ಒಂದರ್ಥ. ಎರಡನೇದು, ಸ್ವಲ್ಪ ಮಧ್ಯಮಾಧಿಕಾರಿಗಳಿಗೆ, ತತ್ವದಲ್ಲಿ ನಿಲ್ಲಕ್ಕಾಗದೇ ಇರೋವರಿಗೆ ಅಟ್ಲೀಸ್ಟ್ ಭಾವನೆ ರೂಪದಲ್ಲಾದರೂ ಸಾಧನೆ ಮಾಡಿಕೊಂಡು ತತ್ವದಲ್ಲಿ ನಿಲ್ಲಲಿ ಅನ್ನೋದಕ್ಕೋಸ್ಕರ ಉಪಾಸನಾ ಮಾರ್ಗ ಅವ್ರಿಗೋಸ್ಕರ ಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾರೆ. ಮತ್ತಿನ್ನೊಂದು, ಎಲ್ಲಾದರೂ ಸೃಷ್ಟಿ ಹೇಳಿದ್ರೆ ಅದಕ್ಕೆಲ್ಲಾದರೂ ಫಲ ಹೇಳಿದ್ದಾರೇನಪ್ಪ? ಈ ಸೃಷ್ಟಿಯನ್ನ ನಾನು ತಿಳ್ಕೊಳ್ಳೋದ್ರಿಂದ ನನಗಿಂಥ ಫಲ ಇದೆ ಹೇಳ್ರಿ ನೋಡ. ಎಲ್ಲೂ ಹೇಳಿಲ್ಲ. ಸೃಷ್ಟಿಯ ವಿಚಾರ ಹೇಳಿದೆ ಅಧ್ಯಾರೋಪದಿಂದ, ಆದರೆ ನಿಮ್ಗೆ ಅದರಿಂದ ಲಾಭ ಏನು ಎಲ್ಲೂ ಹೇಳಿಲ್ಲ. ನೀವು ಉಪಾಸನೆ ಮಾಡಿ ಅದರಿಂದ ಇಂತಿಂಥ ಫಲ ಇದೆ ಅಂತ ಹೇಳುತ್ತೆ. ವೈಶ್ವಾನರ ಉಪಾಸನೆ ಮಾಡಿ, ಆಮೇಲೆ ತೈಜಸ ಉಪಾಸನೆ, ಪ್ರಾಜ್ಞನ ಉಪಾಸನೆ, ಪ್ರತಿಯೊಂದರಲ್ಲೂ, ಮತ್ತೆ ಅನ್ನಮಯ ಕೋಶದ ಉಪಾಸನೆ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅದರಲ್ಲೆಲ್ಲ ಉಪಯೋಗ ಹೇಳಿದೆ ಉಪಾಸನೆ ಮಾಡೋದ್ರಿಂದ. ಆದರೆ ಈ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳಿದ್ರಿಂದ ಏನಾದರೂ ಲಾಭ ಇದೆಯಾ? ಏನಿಲ್ಲ. ಮತ್ತೆ ಯಾಕೆ ಹೇಳಿದೆ? ಈ ಎರಡಕ್ಕೋಸ್ಕರ ಅಷ್ಟೇ. ಅಂಗ ತಗೋಬೇಕು, ಅದಕ್ಕೋಸ್ಕರನೇ ನಿಜವಾಗಲೂ ಸೃಷ್ಟಿ ಆಗಿಲ್ಲ ಅಂತ ಹೇಳಿದ್ರು. ಉಪಾಸನ ಮಾರ್ಗವಾಗ ನಾವು ಅನುಸರಿಸೋ ತತ್ವ ನಿರ್ಧಾರಣೆ ಕರ್ಮಗಳಿಗೆ ಸೇರಿಲ್ಲ ನೋಡ್ರಿ. ಪರಮಾರ್ಥ ಚಿಂತಾಮಣಿ, ವಸ್ತುತಂತ್ರ ಸಾಧನೆ, ಮಿಕ್ಕಿರೋದು ಉಪಾಸನೆ ಎಲ್ಲವೂ ಕೂಡ ಕರ್ತೃತಂತ್ರ ಸಾಧನೆ. ಅದಕ್ಕೆ ಇದು ಕೆಲವ್ರಿಗೆ ಇಡಿಸೋದಿಲ್ಲ. ಇದು ಒಂದು ಸ್ವಲ್ಪ ಯೋಗ್ಯತೆ ಇರಬೇಕು, ಕ್ವಾಲಿಫಿಕೇಶನ್ ಇರಬೇಕು. ಅಂದರೆ ಏನೋ ಸಾಧನೆ ಮಾಡಿರಬೇಕು, ಅಥವಾ ಈ ನಾನಂದರೆ ಯಾರು ಇವುಗಳನ್ನ ಮೊದಲೆಲ್ಲ ನಾವು ಬಿಡಿಸ್ಕೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ
ಮಂದಟ್ ಮಾಡ್ಕೊಂಡಿದ್ರೆ ಈ ಥರ ನನಗನ್ಸುತ್ತೆ ಇವಾಗ ನಮ್ಮಲ್ಲಿ ಯಾರಿಗೂ ಈ ತೊಂದರೆ ಬರ್ತಾ ಇಲ್ಲ, ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನನಗೆ ಅದು ಖುಷಿ ಆಗ್ತಾ ಇರೋದು. ಯಾಕೆ ಅಂತಂದರೆ ನೀವು ಮೊದಲಿಂದ ಕೇಳ್ತಾ ಇದ್ದೀರಾ, ಅದನ್ನು ಚೆನ್ನಾಗಿ ನಾವು ಸ್ಟಡಿ ಗ್ರೂಪಿನ ಥರ ಪ್ರಶ್ನೆಗಳ ರೂಪದಲ್ಲಿ ಮತ್ತೆ ಮಂಥನ ಮಾಡ್ತಾ ಇದ್ದೀವಿ. ಬೇಡ ಅಂತಂದ್ರೂ ಮನನ ತಾನಾಗಾಗ್ತಾ ಇದೆ. ಈ ಮನನ ಆಗೋದ್ರಿಂದ ನಮಗೆ ಅಟ್ಲೀಸ್ಟ್ ಉತ್ತರ ಕೊಡೋದು ಬೇಡ. ನನಗನ್ಸುತ್ತೆ ಗೊತ್ತು ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದು ಅರ್ಥ ಆದರೆ ಸಾಕು, ನಮಗೆ ಉತ್ತರ ಕೊಡಬೇಕು, ಪುಸ್ತಕ ಬರೀಬೇಕು, ಪ್ರವಚನ ಮಾಡಬೇಕು ಬೇಕಾಗಿಲ್ಲ. ಆದ್ದರಿಂದ ಆ ಮಾರ್ಗವು ಶ್ರದ್ಧೆಯಿಂದ ಮಾಡುವ ಆಚರಣೆಯಿಂದ ಆಗುವಂಥದ್ದು. ಇದನ್ನು ಭಗವದ್ಗೀತೆಯಲ್ಲಿ ಎಲ್ಲಿ ಬರುತ್ತೆ ಯಾರಾದರೂ ಹೇಳ್ತೀರಾ? ಈ ಉಪಾಸನಾ ಮಾರ್ಗ ಶ್ರದ್ಧೆಯಿಂದ ಮಾಡುವಂಥದ್ದು ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳ್ತಾರೆ? ಇಲ್ಲಿ ಅಲ್ಲಿ ಸಹಾಯ ಆಗುತ್ತೆ ನಮಗೆ. ಎಲ್ಲಿ ಹೇಳ್ತಾರೆ? ಏನಾದರೂ ಐಡಿಯಾ ಇದೆಯಾ? ಎಲ್ಲಾದರೂ ನಾವು ಮಾಡಿದ್ದೀವಿ, ಅದಕ್ಕೆ ಕೇಳ್ತಾ ಇದ್ದೀವಿ. ವಿಭೂತಿ ಯೋಗ ಮತ್ತೆ ವಿಶ್ವರೂಪ ಯೋಗ. ನೋಡ್ರಿ, ಪ್ರಪಂಚವೇ, ಆ ಪ್ರಪಂಚವನ್ನ ಪರಮಾತ್ಮನ ರೂಪದಲ್ಲಿ ನೋಡಬೇಕು. ಅಲ್ಲಿ ನಾವು ಯಾರನ್ನೂ ದ್ವೇಷಿಸೋಂಗಿಲ್ಲ. ಅದೇ ಪ್ರಪಂಚವನ್ನು ಪರಮಾತ್ಮನೇ ಈ ರೂಪದಲ್ಲಿ ತೋರ್ತಾ ಇದ್ದಾನೆ. ಒಡವೆಗಳು ಚಿನ್ನವೇ, ಮಣ್ಣು ಮಡಿಕೆ ಕುಡಿಕೆ ಶ್ರಾವ ಮಣ್ಣೆ, ಪ್ರಪಂಚ ಪರಮಾತ್ಮನೇ. ಅವಸ್ಥೆಗಳು ತೋರುವ ಬಗೆ, ಅವಸ್ಥೆ ಒಳಗಡೆ ಇರೋದೇನೋ ಪರಮಾತ್ಮನೇ. ಅಟ್ಲೀಸ್ಟ್ ಈ ಮಧ್ಯಮಾಧಿಕಾರಿಗಳಿಗೆ ಅಥವಾ ಅಧಮಾಧಿಕಾರಿಗಳಿಗೆ ಭಾವನೆ ಆದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅನ್ನೋದಕ್ಕೋಸ್ಕರನೇ ನೋಡ್ರಿ ಭಗವದ್ಗೀತೆ ಅಲ್ಲಿ ಸಾಧನೆ. ಎಲ್ಲಿ ನಮಗೆ ಆ ತತ್ವದಲ್ಲಿ ತೋರಿಸುತ್ತೆ. ನಮಗೆ ತತ್ವ ನಿಲ್ಲಕ್ಕೆ ಬರಲಿಲ್ಲ ಅಂದರೆ ಎಲ್ಲ ಥರದ ಕ್ಯಾರೆಕ್ಟರ್ನವ್ರಿಗೂ ಜನಗಳಿಗೂ ಸಹಾಯ ಆಗೋಕ್ಕೆ ಅಲ್ಲಿ 8ನೇ ಅಧ್ಯಾಯ 9ನೇ ಅಧ್ಯಾಯ 10, 11, 12 ಭಕ್ತಿ ಎಲ್ಲ ಹೇಳ್ಕೊಂಬರ್ತಾರೆ. ವಿಭೂತಿ ಉಪಾಸನೆ, ವಿಶ್ವರೂಪ ಉಪಾಸನೆ. ಅಲ್ಲಿ ನೀವು ಏನೇನು ನೋಡ್ತೀರೋ ಎಲ್ಲದಕ್ಕೂ ನಮಸ್ಕಾರ ಮಾಡಿ, ಎಲ್ಲವೂ ಪರಮಾತ್ಮನೇ. ಇಲ್ಲಿ ಮೊನ್ನೆ ನಮ್ಮ ಮನೆ ಮುಂದೆ ಈ ತೆಂಗಿನ ಮರ ಇತ್ತು, ನಮ್ಮ ಪಕ್ಕದ ಮನೆಯೇ. ಅಲ್ಲಿ ನಾನು ನೋಡ್ತಾ ಇದ್ದೆ ಯಾವಾಗಲೂ ಅವರ ಒಬ್ಬರು ಯಜಮಾನರು ಹೊರಗಡೆ ಹೋಗುವಾಗ ಮರಕ್ಕೆ ನಮಸ್ಕಾರ ಮಾಡಿಕೊಂಡೇ ಹೋಗ್ತಾ ಇದ್ರು. ಅವ್ರ ಮನೇಲಿ ಆ ಮರ ಕೀಳಿಸ್ಬೇಕು ಅಂತ, ಅದೇನೋ ಬಿದ್ದೋಗ್ತಾ ಇದೇನೋ, ಬೇರೆ ಸರಿಯಾಗಿಲ್ಲ ಅಂತ ಹೇಳಿ ಕೀಳಿಸ್ಬೇಕು ಅಂತ. ನೋಡ್ರಿ 10 ಗಂಟೆಗೆ ಅವನು ಕೀಳೋನು ಬರ್ತಾನೆ. ಆವತ್ತು ಗಂಡ ಹೆಂಡತಿ ಇಬ್ಬರು ಬಂದರು, ಆ ಮರಕ್ಕೆ ಪೂಜೆ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ನಾನು ಅವ್ರಿಗೆ ಹೇಳಿದೆ, ನೀವು ಯಾವಾಗಲೂ ಹೋಗುವಾಗ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರಿ, ಇವತ್ತು ಮರ ಕೀಳಿಸ್ತಾರೆ ಅಂತಂದಿದ್ದಕ್ಕೆ ನೀವು ಗಂಡ ಹೆಂಡತಿ ಇಬ್ಬರು ಬಂದರು, ಆ ಮರಕ್ಕೆ ಪೂಜೆ ಮಾಡಿದ್ರಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಮರ ಹತ್ತವನು ನಾನು ಎಷ್ಟು ಸರಿ ನೋಡಿದ್ದೀನಿ, ಅವನು ಬಂದರೆ ಸಾಕು ಮರ ಹತ್ತಕ್ಕೆ ಮೊದಲು ಆ ಮರಕ್ಕೆ ನಮಸ್ಕಾರ ಮಾಡಿ ಮೇಲಕ್ಕೆ ಹತ್ತುತ್ತಾನೆ. ಬಾ, ನಮ್ಮ ಪದ್ಧತಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ರಕ್ತಗತವಾಗಿ ಬಂದಿದೆ. ಅವನಿಗೆ ಏನು ಗೊತ್ತದು, ದೇವರು ಗೀವರು ಏನು ಗೊತ್ತಿಲ್ಲ. ಅರೆ, ನಾನು ಹತ್ತಿದ್ರೆ ನಾನು ಜೀವನ ಆಗ್ತಾ ಇರೋದು ಆ ಮರದಿಂದ. ಬೇಕಸ್ಮಾತ್ ನಾನೇನಾದರೂ ಸತ್ಗಿತ್ತು ಹೋಗ್ಬಿಟ್ರೆ ನನ್ನ ಸಂಸಾರನೇ ಹಾಳಾಗಿ ಹೋಗ್ಬಿಡುತ್ತೆ. ಆ ಮರನ ಅವನು ದೇವ್ರ ರೂಪದಲ್ಲಿ ನೋಡ್ತಾನೆ. ಇದು ವಿಭೂತಿ ಉಪಾಸನೆ, ಇದು ಭಕ್ತಿ ಮಾರ್ಗ, ಇದು ಕರ್ತೃತಂತ್ರವಾದ ಸಾಧನೆ. ಅದು ಮಾಡಿ ನಮ್ಮ ಹಿಂದೂ ಕಲ್ಚರ್ನಲ್ಲಿ ಇದು ರಕ್ತಗತವಾಗಿ ಬಂದಿರುತ್ತೆ. ನಮ್ಮನ್ನು ಅದು ಹಾಗೆ ಮಾಡಿ ನಮ್ಮನ್ನು ಮೇಲೆ ಕರ್ಕೊಂಬಂದ್ಬಿಡುತ್ತೆ. ಯಾವುದೋ ಜನ್ಮದಲ್ಲಿ ಫಾರಿನರ್ಸ್ಗೆ ಈ ಬೆನಿಫಿಟ್ ಇಲ್ಲ. ಆದ್ದರಿಂದ ಹಾಗೆ ತಗೋಬೇಕು. ತತ್ವ ವಿಚಾರದ ದೃಷ್ಟಿಯಿಂದ ನೋಡುವಾಗ ಯಾವ ಜಗತ್ತು ಹುಟ್ಟಿಯೇ ಇಲ್ಲವೆಂಬುದು ಪರಮಾರ್ಥವು ಆತ್ಮ. ನೀವು ಅದಕ್ಕೆ ನಿದ್ದೆನಲ್ಲಿ ಯಾವ ಪ್ರಪಂಚದ ಅನುಭವವೂ ಇರೋದಿಲ್ಲ. ಅಲ್ಲಿ ಇದ್ರೆ ಅಲ್ವಾ ಅನುಭವ ಬರೋದಕ್ಕಲ್ಲಿಗೆ. ಒಂದೇ ಪರಮಾರ್ಥವೆಂಬುದನ್ನು, ಅದರಿಂದ ಪ್ರಪಂಚವೆಂಬುದು ಹುಟ್ಟಲೇ ಇಲ್ಲವೆಂಬುದನ್ನು ತಿಳಿಸುವ ವೇದಾಂತ ಸಮ್ಮತವಾದ ಅಜಾತಿವಾದ. ಇಲ್ಲಿ ಜಾತಿಯೇ ಇಲ್ಲ. ಇಲ್ಲಿ ಮುಂದಿನ ಇದರಲ್ಲಿ ಬರ್ತಾರೆ ವಿಷಯ ವಿಷಯಿ, ಈ ಥರ ಎಲ್ಲ ಹೇಳ್ತಾರೆ. ವ್ಯಕ್ತ ಅವ್ಯಕ್ತ ದ್ವೈತ, ಇದು ಅಲ್ಲಿ ಇಲ್ಲವೇ ಇಲ್ಲ. ಜಾತಿ ಕುಲ ಗೋತ್ರ ಮತ್ತು ಈ ಗುಣ ಧರ್ಮ ಇವೆಲ್ಲ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ. ಅದು ಅಜಾತಿವಾದ. ನೋಡಬೇಕಾದ್ರೆ ಗೌಡಪಾದರ ಮಾಂಡಿಕ್ಯಕಾರಿಕೆ ಓದಬೇಕು. ಕಾರ್ಯಕಾರಣ ಭಾವ ಅನ್ನೋದು ಸಂಪೂರ್ಣ ಇಲ್ಲ. ಕಾರ್ಯ ಕಾರಣ. ನಾನು ಹುಟ್ಟಿದ್ದೀನಿ ನಮ್ಮ ತಂದೆ ತಾಯಿಗಳಿಂದ. ನಮ್ಮ ತಂದೆ ತಾಯಿ ಯಾರಿಂದ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳಿಂದ.
ಹೋಗಿ ಮನುಷ್ಯ ಹುಟ್ಟಬೇಕಾದ್ರೆ ಹೆಂಗೆ? ಕರ್ಮ ಥಿಯರಿ. ಕರ್ಮ ಮೊದಲುನ ಶರೀರ ಮೊದಲುನ ಹೇಳ್ರಿ ನೋಡೋಣ. ಮೊಟ್ಟೆ ಮೊದಲುನ ಕೋಳಿ ಮೊದಲುನ ಹೇಳಕ್ ಬರಲ್ಲ. ಅದೇ ರೀತಿ ಬೀಜ ಮೊದಲುವ ಮರ ಮೊದಲುವ ಹೇಳಕ್ ಬರಲ್ಲ. ಆದ್ದರಿಂದ ಇನ್ನೊಂದೆರಡು ಲೈನ್ ಇದೆ, ಜಸ್ಟ್ ಓದಿ ಮುಗಿಸ್ಬಿಡ್ತೀನಿ ದಯವಿಟ್ಟು. ನಿಜವಾಗ್ಲೂ ಈ ಕಾರ್ಯಕಾರಣ ಭಾವ ಅನ್ನೋದು ಇಲ್ಲ, ಅವಸ್ಥೆಗಳಿಲ್ಲ, ಆತ್ಮನ್ ಬಿಟ್ಟು ಬಿಕ್ಕಿರೋದು ಏನೇನೂ ಇಲ್ಲ. ಇದು ಉತ್ತಮ ಸಿದ್ಧಾಂತ. ಆಗ ವಾಚಕರ ಮನಸ್ಸಿನಲ್ಲಿ ಮೂಡುತ್ತೆ, ಆತ್ಮನಲ್ಲಿ ನಾಮರೂಪಗಳು ತಪ್ಪು ತಿಳಿವಳಿಕೆಯಿಂದ ಕಲ್ಪಿತವಾಗಿದೆ. ನಾಮರೂಪ ಅದನ್ನು ಚಾಂದೋಗ್ಯ ಉಪನಿಷತ್ನ ಸ್ಪಷ್ಟವಾಗಿ ಹೇಳ್ತಾರೆ, ವಾಚಾರಂಭಣ ವಿಕಾರೋ ನಾಮದೇ ಮೃತಿಕೇತೇವ ಸತ್ಯಂ. ಅವು ಪರಮಾರ್ಥವಾಗಿ ಆತ್ಮನಿಗಿಂತ ಬೇರೆಯಾಗಿಲ್ಲ ಅನ್ಬೇಕು ವ್ಯವಹಾರ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಪ್ರಪಂಚದ ಆತ್ಮನ್ ಬಿಟ್ಟು ಮತ್ತೊಂದು ಸೊಲ್ಲು ಸುದ್ದು ಇಲ್ಲ. ಅದಕ್ಕೆ ಗಾಢ ನಿದ್ರೆಯಲ್ಲಿ ನಮಗೆ ಬೇರೆದು ಏನೂ ಇರಲ್ಲ. ಭಾಷ್ಯಕಾರರು ಹೇಳೋದಕ್ಕೆ ನಾವು ಇಲ್ಲಿ ತಿಳಿಸಿರುವುದೇ ಅಭಿಪ್ರಾಯ ಆಗಿರುತ್ತೆ. ಇಲ್ಲಿ ಭಾಷ್ಯಕಾರರು ಅಂದರೆ ತತ್ವದಲ್ಲಿ ನಿಂತವರು, ಅನುಭಾವಿಗಳು ಹೇಳೋದು ಅಂತ ಅರ್ಥ. ಆದ್ದರಿಂದ ಬರಿಯ ಇರುವು ತನ್ನ ಸ್ವರೂಪದಿಂದ ಅದು ಎಚ್ಚರವೂ ಅಲ್ಲ, ಕನಸು ಅಲ್ಲ, ನಿದ್ದೆಯಲ್ಲ, ಕಾರ್ಯಕಾರಣ ಭಾವ ಅಲ್ಲ, ವ್ಯಕ್ತವಲ್ಲ, ಅವ್ಯಕ್ತವಲ್ಲ, ಪರಿಣಾಮವಲ್ಲ, ಅಪರಿಣಾಮವಲ್ಲ, ಏನೂ ಅಲ್ಲ. ಮತ್ತೆ ರೂಪ ನಾಮರೂಪಗಳಲ್ಲ, ಆ ಥರ ಯಾವುದೂ ಅಲ್ಲ. ಎಲ್ಲವೂ ಅದರಲ್ಲಿ ಎಚ್ಚರದ ದೃಷ್ಟಿಯಿಂದ ಹುಟ್ಟಿಕೊಟ್ಟಿರುವ ಹುಸಿ ತೋರಿಕೆಗಳು. ಎಚ್ಚರದ ದೃಷ್ಟಿ ಅಂದ್ರೆ ಒಂದೇ, ಮನಸ್ಸಿನ ದೃಷ್ಟಿ, ಬುದ್ಧಿ, ಚಿತ್ತ, ಅಹಂಕಾರ, ಅಥವಾ ತಪ್ಪು ದೃಷ್ಟಿ, ಅವಿದ್ಯಾ ದೃಷ್ಟಿ, ರಾಂಗ್ ನಾಲೆಡ್ಜ್ ಎಲ್ಲ ಈ ದೃಷ್ಟಿಯಿಂದ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮತ್ತೆ ಓದಿ ಮನಸ್ಸಿನಲ್ಲಿ ಮೆಲ್ಕು ಹಾಕಬೇಕು. ನಾಳೆ 85 ಶುರು ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ.